ಎಕ್ಸಾಮ್ 2025 ಮಾರ್ಚ್ 16 ನಡೆದಂತಹ ಈ ಒಂದು ಕ್ವಶನ್ ಪೇಪರ್, ಕಂಪ್ಯೂಟರ್ ಮೇಲೆ ಕ್ವಶನ್ ಪೇಪರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ತರನಾಗಿ ಸೊ ಈ ಒಂದು ಕಂಪ್ಯೂಟರ್ ಕ್ಷೇತ್ರಕ್ಕೆ ಒಂದು ಅವಾರ್ಡ್ ಕೊಡ್ತಾರೆ. ಸೊ ಅದ್ ಯಾವ್ದಪ್ಪ ACM AM ಟ್ಯೂರಿಂಗ್ ಅವಾರ್ಡ್ ಅಂತ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಸೊ ಹಾಗಾದ್ರೆ ಇವಾಗ ಸೊ ಫಸ್ಟ್ ಕ್ವಶನ್ ಈ ತರ ಇದೆ ನೋಡ್ರಿ, ಓಕೆನಾ. ಸೊ ಇದನ್ನ ಆಮೇಲೆ ಎರೇಸ್ ಮಾಡಿ ಕೇಸ್ ನಾನು ಏನಪ್ಪ ಮತ್ತೆ ರೀ ಅಪ್ಲೋಡ್ ಮಾಡ್ತಂತ, ಓಕೆನಾ. ಸೌಂಡ್ ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಸೊ ಇವಾಗ ಫಸ್ಟ್ ಕ್ವಶನ್ ಈ ತರ ಇದೆ ನೋಡ್ರಿ. ಸೊ ಏನಿದೆ ನೋಡ್ರಿ, ಸೊ ದ ಸರ್ವಿಸ್ ರೆಂಡರ್ ಆಫ್ TCP ಪ್ರೋಟೋಕಾಲ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಅಂತಿದೆ. ಅಂದ್ರೆ ಮೇನ್ ಆಗಿ ಸೊ ಇವಾಗ ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ, ಓಕೆನಾ. ಸೊ ಹಾಗಾದ್ರೆ ಇವಾಗ ಸೊ TCP IP ಅಂದ್ರೆ TCP ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸೊ ಇವಾಗ TCP ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಬಂದಾಗ ಮೇನ್ ಆಗಿ ಸೊ ಅರ್ಥ ಮಾಡ್ಕೊಳ್ರಿ. ಸೊ ಇವತ್ತು ಒಂದು ಡಾಟಾ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ಇದು TCP ಹೆಲ್ಪ್ ಮಾಡುತ್ತೆ. ಬಟ್ ಈ ಒಂದು ಡಾಟಾ ಹೋದಾಗ ನೆನಪಿರ್ಲಿ, ಸೊ ಯಾವ ಒಂದು ID ನಿಮ್ಮ ಒಂದು ಇಂಟರ್ನೆಟ್ ಅಡ್ರೆಸ್ ಏನು ತೀಸ್ಕೊಡ್ದೇನ್ರಿ IP. ಸೊ ಹಾಗಾದ್ರೆ ಇವಾಗ ಈ ಒಂದು ಪ್ರೋಟೋಕಾಲ್ ಅಂದ್ರೆ ಏನ್ರಿ ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ. ಪ್ರೋಟೋಕಾಲ್ ಅಂದ್ರೆ ಏನ್ರಿ ಸೆಟ್ ಆಫ್ ರೂಲ್ಸ್, ಅಂದ್ರೆ ಒಂದು ರೂಲ್ ಅನ್ನು ಒಳಗೊಂಡಿರುತ್ತ ಒಂದು ಗುಂಪು. ಸೊ ಹಾಗಾದ್ರೆ ಇವಾಗ ಫೈಲ್ ಟ್ರಾನ್ಸ್ಫರ್ ಅಂತ ಬರುತ್ತೆ, ಇಲ್ಲಿ ಕೂಡ ಏನ್ ಬಳಸ್ತಾರೆ TCP ಬಳಸ್ತಾರೆ. ಇಲ್ಲಿ ಯಾವ ಬಳಸ್ತಾರೆ ಅಂತ FTP ಅಂತ ಬರುತ್ತೆ, ಫೈಲ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಅಂತ ಬರುತ್ತೆ. ಅದೇ ತರ ಇಮೇಲ್ ಅಲ್ಲಿ SMTP ಅಂತ ಬರುತ್ತೆ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅದೇ ತರ ರಿಮೋಟ್ ಲಾಗಿನ್ ಗೆ ಟೆಲಿನೆಟ್ ಅಂತ ಬಳಸ್ತಾರೆ. ಇವೆಲ್ಲ ಪ್ರೋಟೋಕಾಲ್, ಇವೆಲ್ಲ ಏನಪ್ಪ TCP/IP ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಅಂತ ಬಂದಾಗ ಆಲ್ ಆಫ್ ಅಬೋ ಅಂತ ಬರುತ್ತೆ ರೀ, ಓಕೆನಾ. ಸೊ ಇದು ಫಸ್ಟ್ ಕ್ವಶನ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಏನಂತಿದೆ ಅಂತ ಬಂದಾಗ ಸೊ ಡ್ಯಾಶ್ ಈಸ್ ಎಕ್ಸಾಂಪಲ್ ಫಾರ್ ಸರ್ಚ್ ಇಂಜಿನ್ ಅಂತಿದೆ. ಸರ್ಚ್ ಇಂಜಿನ್ ಅಂದ್ರೆ ಏನಿಲ್ರಿ, ಸೊ ಇವತ್ತು ಮೇನ್ ಆಗಿ ನೀವು ಹಲೋ ಗೂಗಲ್, ಓಕೆ ಗೂಗಲ್, ಸೊ ಅಲೆಕ್ಸಾ, ಸಿರಿ ಅಂತ ಬರ್ತ ನೋಡ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ ಸರ್ಚ್ ಇಂಜಿನ್, ಓಕೆನಾ. ಸೊ ಸರ್ಚ್ ಇಂಜಿನ್ ಬಂದಾಗ ಇವತ್ತು ನಿಮ್ಮ ಮೊಬೈಲ್ ಇರುವಂತ ಕೆಲವೊಂದು ಆಪ್ಸ್ ನ ಅದೇ ಕಂಟ್ರೋಲ್ ಮಾಡುತ್ತೆ, ಅದಕ್ಕೆ ಸರ್ಚ್ ಇಂಜಿನ್ ಅಂತ ಹೇಳ್ತಾರೆ, ಓಕೆನಾ. ಸೊ ಹಾಗಾದ್ರೆ ಇವಾಗ ಈ ಒಂದು ಸರ್ಚ್ ಇಂಜಿನ್ ಅಂತ ಬಂದಾಗ ಮೇನ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಯಾವ ಸರ್ಚ್ ಇಂಜಿನ್ ಅಲ್ಲ, ಓಕೆನಾ. ಇವು ಮೂರು ಪ್ರೋಟೋಕಾಲ್, ಇದೊಂದೇನ್ರಿ ಲ್ಯಾಂಗ್ವೇಜ್. ಸೊ ಹಾಗಾಗಿ ಸೊ ಇದು ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತಾ ಇದೀನಿ, ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಅಂತ ಬಂದಾಗ ಅಂಡರ್ ವಿಚ್ ಟ್ಯಾಬ್ ದ ಟೀಮ್ ಕುಡ್ ಬಿ ಫೌಂಡ್ ಇನ್ ಪವರ್ ಪಾಯಿಂಟ್ ಅಂತಿದೆ, ಓಕೆನಾ. ಸೊ ಹಾಗಾದ್ರೆ ಇವುಗಳಲ್ಲಿ ಯಾವುದು ಏನಪ್ಪ ಥೀಮು ಪವರ್ ಪಾಯಿಂಟ್ ಅಲ್ಲಿ ಯಾವ ಒಂದು ಮೆನುದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರೆ. ಸೊ ಹಾಗಾದ್ರೆ ಇವಾಗ ಇದಕ್ಕೆ ಉತ್ತರ ನೋಡೋಣ. ಸೊ ಹಾಗಾದ್ರೆ ಇದಕ್ಕೆ ಉತ್ತರ ಅಂತ ಬಂದಾಗ ಮೇನ್ ಆಗಿ ಇದು ಪವರ್ ಪಾಯಿಂಟ್ ಇದೆ, ಓಕೆನಾ. ಪವರ್ ಪಾಯಿಂಟ್ ಅಲ್ಲಿ ಅಂತ ಬಂದಾಗ ಥೀಮ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರೆ. ಸೊ ಪವರ್ ಪಾಯಿಂಟ್ ಅಲ್ಲಿ ಥೀಮ್ ಎಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸೊ ಇಲ್ಲಿ ಡಿಸೈನ್ ದಲ್ಲಿ ಇದೆ ನೋಡ್ರಿ, ಪವರ್ ಪಾಯಿಂಟ್ ಅಲ್ಲಿ ಥೀಮ್ ಕಂಡು ಬರೋದು ಡಿಸೈನ್. ಇವೆಲ್ಲ ಥೀಮ್ಸ್ ಅಂತ ಹೇಳ್ತೀವಿ, ಓಕೆನಾ. ಇವೆಲ್ಲ ಥೀಮ್ಸ್. ಸೊ ಇವೆಲ್ಲ ನಿಮ್ ಥೀಮ್ಸ್ ಕಂಡು ಬರ್ತಾವ. ನಾನ್ ಬ್ಯಾಕ್ ಗ್ರೌಂಡ್ ಬ್ಲಾಕ್ ತಗೋತೇನೆ ಥೀಮ್. ನಾ ತಗೊಂಡಿದ್ ಥೀಮ್ ಯಾವ್ದು ನೋಡ್ರಿ, ಬ್ಲಾಕ್, ಓಕೆನಾ. ಫಸ್ಟ್ ಗಿದ್ದೀವಿ ಇನ್ನ ಬೆಸ್ಟ್ ಹೇಳ್ತ ನೋಡ್ರಿ, ಓಕೆನಾ. ಸೊ ಹಾಗಾದ್ರೆ ಸೊ ಇವಾಗ ಓಮ್ ಅಲ್ಲಿ ಏನಿದೆ ನೋಡ್ರಿ, ಕಟ್, ಕಾಪಿ, ಪೇಸ್ಟ್, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಇವೆಲ್ಲ ಏನಪ್ಪ ಈ ಒಂದು ಓಮ್ ಎಂದಲ್ಲಿದ್ರೆ ಇನ್ಸರ್ಟ್ ಅಲ್ಲಿ ಏನಿದೆ ನೋಡ್ರಿ ಪಿಕ್ಚರ್, ಓಕೆನಾ. ಸೊ ಶೇಪ್ಸ್ ಮತ್ತೆ ಚಾರ್ಟ್ಸ್ ಇವೆಲ್ಲ ಇದಾವ ನೋಡ್ರಿ, ಓಕೆನಾ. ಸೊ ಹಾಗಾದ್ರೆ ಇವೆಲ್ಲ ಇಲ್ಲಿ ಬರ್ತಾವ್ರಿ ಇನ್ಸರ್ಟ್. ಬಟ್ ಡಿಸೈನ್ ದಲ್ಲಿ ಏನ್ ಬರ್ತಾವ ಅಂತೀರಿ, ಇವೆಲ್ಲ ಏನಪ್ಪಾ ಥೀಮ್ಸ್ ಬರ್ತಾವ್ರಿ. ಇವೆಲ್ಲ ಥೀಮ್ಸ್ ಅಂತ ಬಂದಾಗ ಇವೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ಡಿಸೈನ್ ಮೆನ್ದಲ್ಲಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ಸೊ ಇಲ್ಲಿ ಮೇನ್ ಇದಕ್ಕೆ ಆನ್ಸರ್ ಅಂತ ಬಂದಾಗ ಸೊ ಯಾವ್ದಾಗುತ್ತೆ ಹೇಳ್ರಿ. ಸೊ ಈ ಒಂದು ಥೀಮ್ ಎಲ್ಲಿ ಕಂಡು ಬರುತ್ತೆ ಹೇಳ್ರಿ, ಈ ಒಂದು ಥೀಮ್ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಸೊ ಮೇನ್ ಆಗಿ ಥೀಮ್ ಕಂಡು ಬರೋದೆಲ್ರಿ ಈ ಒಂದು ಡಿಸೈನ್ ಟ್ಯಾಬ್. ಕ್ಲಿಯರಾ? ಸೊ ಇವಾಗೆಲ್ಲ ಕ್ಲಿಯರ್ ಇದಲ್ರಿ? ಹಾ, ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಅಂತ ಬಂದಾಗ ಸೊ ಫೈಂಡ್ ಆಡ್ ಒನ್ ಎಟ್ ಅಂದ್ರೆ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದಾನೆ. ಸೊ ಹಾಗಾದ್ರೆ ಇವಾಗ ಗುಂಪಿಗೆ ಸೇರಿದ ಪದ ಅಂತ ಬಂದಾಗ ಯಾವ್ದಂತ ನೋಡೋಣ. ಸೊ ಮೇನ್ ಆಗಿ ಇವತ್ತು ಈ ಒಂದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತ ಬಂದಾಗ ನೀವು ಏನಪ್ಪಾ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ. ಕೆಲವೊಂದ್ ಟೈಮ್ ಅಲ್ಲಿ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾನ, ಕೆಲವೊಂದ್ ಟೈಮ್ ಅಲ್ಲಿ ಅದನ್ನ ಬಿಟ್ಟು ಬೇರೆವು ಕೇಳ್ತೈತೆ. ಅದೇ ತರನಾಗಿ ಇಲ್ಲಿ ವೈರಸ್ ಬಗ್ಗೆನೂ ಕೇಳಿದಾನ. ಅಂದ್ರೆ ಮೇನ್ ಆಗಿ ಈ ತರ ಕ್ವಶನ್ ಜಾಸ್ತಿ ಹಿಂದ್ಗಡೆ ಎಲ್ಲಿ ಕೇಳ್ತದೆ ಅಂತ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ಅಲ್ಲಿ ಕೇಳ್ತದೆ, ಇಲ್ಲ ಇನ್ಪುಟ್ ಔಟ್. ಸೊ ಇವು ವೈರಸ್ ಅಲ್ಲೂ ಕೇಳಿದಾನೆ, ಯಾವ್ದು ಗುಂಪಿಗೆ ಸೇರಿದ ಪದ. ಇವು ಮೂರೇನ್ರಿ ವೈರಸ್, ಓಕೆನಾ. ಬಟ್ ಹಬ್ ಅನ್ನೋದೇನ್ರಿ ಇದೊಂದು ನೆಟ್ವರ್ಕ್ ಡಿವೈಸ್, ಮಾಹಿತಿಯನ್ನು ಕಳುಹಿಸಲು ಬಳಸುವಂತಹ ಸಾಧನ. ಯಾವ್ದು ಹೇಳ್ರಿ, ಹಬ್. ಸೊ ವೈಫೈ ಅಂತ ನೋಡಿ ಅದಕ್ಕೆ ಹಬ್ ಅಂತಾರಿ, ಓಕೆನಾ. ಸೊ ಹಾಗಾಗಿ ಮೇನ್ ಆಗಿ ಗುಂಪಿಗೆ ಸೇರಿದ ಪದ ಯಾವ್ದು ಹೇಳ್ರಿ, ಹಬ್. ಹಾಗಾದ್ರೆ ನೆಕ್ಸ್ಟ್ ಸೊ ಕ್ವಶನ್ ಇದೆ ನೋಡ್ರಿ. ಸೊ ಏನಂತಿದೆ ಅಂತ ಬಂದಾಗ ನೋಡ್ರಿ,
ಸೊ ಕನ್ನಡ ನುಡಿ ಸಾಫ್ಟ್ವೇರ್ ನಲ್ಲಿ ಟೈಪ್ ಮಾಡಲು ಮತ್ತು ಟೈಪ್ ಇನ್ ಮಾಡಲು ಯಾವ ಕೀ ಸಂಯೋಜನೆ ಬಳಸಲಾಗುತ್ತದೆ? ಆಕ್ಚುಲಿ ಅಂತ ಬಂದಾಗ ಮೇನು ಸ್ವಲ್ಪ ಇಲ್ಲಿ ಗೂಗಲ್ ಅಂತ ಬಂದಾಗ ಇಲ್ಲಿ ದೂ ಅಂತಿದೆ ನೋಡ್ರಿ. ಈ ದೂನ ಟೈಪ್ ಮಾಡ್ಬೇಕಂದ್ರೆ ಸೊ ನೀವು ಯಾವ ಒಂದು ಕೀವರ್ಡ್ ನ ಬಳಸಂತ ಕೇಳಿದಾನೆ. ಓಕೆನಾ? ಸೊ ಟೈಪ್ ಮಾಡ್ಬೇಕಂದ್ರೆ ದೂ ಅಂತ ಬಳಸ್ಬೇಕು. ಸೊ ಯಾವ್ದನ್ನ ಬಳಸ್ರಿ? ಸೊ ಇಲ್ಲಿ ಕ್ಯಾಪಿಟಲ್ ಡಿ ಹೊಡೆದ್ರೆ ದಾ ಬರುತ್ತೆ, ದೊಡ್ಡ ದಾ ಬರುತ್ತೆ. ಸೊ ಅದೇ ತರನಾಗಿ ಇದನ್ನ ಏನ್ ಮಾಡ್ಬೇಕು? ದೂ ಮಾಡ್ಬೇಕು ಅಂತ ಬಂದಾಗ ಜಸ್ಟ್ ಸಣ್ಣ ದೂ ಇದ್ರೆ ಸ್ಮಾಲ್ ಯು ತಗೋಬೇಕು. ಓಕೆನಾ? ಸೊ ಆನ್ಸರ್ ಈಸ್ 1 ಈಸ್ ರೈಟ್ ಆನ್ಸರ್. ಓಕೆನಾ? ಸೊ ಅದರ ನೆಕ್ಸ್ಟ್ ಸ್ವಲ್ಪ ಸ್ಟೇಟ್ಮೆಂಟ್ ಇದಾವ್ರಿ, ಸ್ವಲ್ಪ ಯಾಕಂದ್ರೆ ಮೇನ್ ಆಗಿ ಇಲ್ಲಿ ಈ ಒಂದು KPT ಸೆಲ್ ಅಂತ ಬಂದಾಗ ಸ್ವಲ್ಪ ಪೇಪರ್ ಬಹಳ ಟಫ್ ಇರುತ್ತೆ. ಎಕ್ಸಾಮ್ಗಳಲ್ಲಿ ಅತ್ಯಂತ ದೊಡ್ಡ ಕಷ್ಟವಾಗಿರುವಂತ ಎಕ್ಸಾಮ್ ಅಂತ ಬಂದಾಗ ಯಾವ್ದಲ್ರಿ? ಈ ಒಂದು KPT ಸೆಲ್ ಎಕ್ಸಾಮ್. ಸೊ ಅದರ ಇಲ್ಲಿ ಮೇನ್ ಆಗಿ ಸೊ ಕ್ವಶನ್ ಸ್ವಲ್ಪ ಏರಿಕೆದಲ್ಲಿ ಕೇಳಿದಾನೆ, ಬಹಳಷ್ಟು ಎಕ್ಸಾಮ್ ಇದೇ ಕೇಳಿದಾನೆ. ಸೊ ಹಾಗಾಗಿ ಸ್ವಲ್ಪ ಏನಪ್ಪ ಯಾರು ಸೈಲೆಂಟ್ ಆಗಿ ಓದ್ತಾ ಇರ್ತಾರೆ ಅವ್ರಿಗೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತಾ. ಓಕೆನಾ? ಸೊ ಹಾಗಾದ್ರೆ ಮೇನ್ ಆಗಿ ಸೊ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ, ಈ ಸ್ಟೇಟ್ಮೆಂಟ್ಸ್ ತಕ್ಕಂತೆ ನೀವು ಆನ್ಸರ್ ಮಾಡ್ಬೇಕು. ಓಕೆನಾ? ಹಾಗಾದ್ರೆ ಇಲ್ಲಿ ಸ್ವಲ್ಪ ಇಂಗ್ಲಿಷ್ ನೋಡೋಣ, ಕನ್ನಡ ನೋಡೋಣ. ಯಾಕಂದ್ರೆ ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲಿ ವರ್ಡ್ ಬೇಗ ಅರ್ಥ ಆಗ್ತಾವ, ಕನ್ನಡದಲ್ಲಿ ಸ್ವಲ್ಪ ವರ್ಡ್ಸ್ ಬೇಗ ಅರ್ಥ ಆಗಲ್ಲ. ಸೊ ಮೇನ್ ಆಗಿ ಟು ಸೆಂಡ್ ದ ಡಾಟಾ ಫ್ರಮ್ ಲೋಕಲ್ ಕಂಪ್ಯೂಟರ್ ಅಂದ್ರೆ ಒಂದು ಡಾಟಾನ ಏನ್ ಮಾಡ್ತೀರಿ? ಈ ಒಂದು ಕಂಪ್ಯೂಟರ್ ಸೆಂಡ್ ಮಾಡ್ತೀರಿ. ಸೊ ಟು ರಿಮೋಟ್ ಕಂಪ್ಯೂಟರ್ ಅಂದ್ರೆ ನಿಮ್ಮ ಕೈಯಲ್ಲಿ ನೀವು ಹ್ಯಾಂಡಲ್ ಮಾಡಿದ್ರೆ ಅದು ರಿಮೋಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಓಕೆನಾ? ಸೊ ನೌನ್ ಆಸ್ ಅಪ್ಲೋಡ್ ಅಂದ್ರೆ ನಿಮ್ಮ ಹತ್ರ ಡಾಟಾ ಇದೆ, ಅದು ನೀವೇನ್ ಮಾಡ್ಬೋದು? ಅಪ್ಲೋಡ್ ಮಾಡ್ಬೋದು. ಓಕೆನಾ? ಇದು ರೈಟ್ ಇದೆ. ನೆಕ್ಸ್ಟ್ ಟು ಕಾಪಿ ದ ಡಾಟಾ ಅಂದ್ರೆ ನೀವು ಡಾಟಾನ ಕಾಪಿ ಮಾಡ್ತೀರಿ. ಸೊ ಫ್ರಮ್ ದ ರಿಮೋಟ್ ಕಂಪ್ಯೂಟರ್ ಅಂದ್ರೆ ನೀವು ಆಪರೇಟ್ ಮಾಡೋ ಕಂಪ್ಯೂಟರ್ ಅಂತಾರೆ ರಿಮೋಟ್ ಕಂಪ್ಯೂಟರ್ ಅಂತಾರೆ. ಸ್ವಲ್ಪ ಆದಷ್ಟು ಇಂಗ್ಲಿಷ್ ಕಲೀರಿ, ಯಾಕಂದ್ರೆ ಸ್ವಲ್ಪ ಎಲ್ಲ ಕನ್ನಡದಲ್ಲಿ ಓದಕ್ ಹೋದ್ರೆ ಸ್ವಲ್ಪ ಮೀನಿಂಗ್ ಅಂತ ಬಂದ್ರೆ ಹೆಚ್ಚು ಕಡಿಮೆ ಆಗ್ತಾವ. ಸೊ ಟು ಎ ಲೋಕಲ್ ಕಂಪ್ಯೂಟರ್ ನೌನ್ ಆಸ್ ಡೌನ್ಲೋಡ್ ಅಂದ್ರೆ ಮೇನ್ ಆಗಿ ಒಂದು ಡಾಟಾನ ನೀವು ಏನಪ್ಪ ಬೇರೆಯವ್ರು ಕಳ್ಸೋದು ಅಪ್ಲೋಡ್ ಅಂತಾರೆ. ಇನ್ನೊಬ್ಬ ಡಾಟಾ ನೀವು ತಗೊಂಡದಕ್ಕೆ ಡೌನ್ಲೋಡ್ ಅಂತಾರೆ. ಅಪ್ಲೋಡ್ ಅಂದ್ರೆ ಮೇಲೆ ಕಳ್ಸೋದು, ಡೌನ್ಲೋಡ್ ಅಂದ್ರೆ ಕೆಳಗೆ ಬರೋದು. ಓಕೆನಾ? ಹೆಸರೇ ಹೇಳ್ತಾನ, ಡೌನ್ ಅಂದ್ರೆ ಕೆಳಗಡೆ, ಅಪ್ ಅಂದ್ರೆ ಮೇಲೆ. ಸೊ ಓಕೆನಾ? ಸೊ ಹಾಗಾಗಿ ಸೊ ಎರಡು ಸ್ಟೇಟ್ಮೆಂಟ್ ಏನ್ರಿ ರೈಟ್ ಇದಾವ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಪ್ರಶ್ನೆ ಹೋಗೋಣ. ಆಪಲ್ಸ್ ನೆಟ್ವರ್ಕ್ ಈಸ್ ಅಂತ ಕೇಳಿದ ಅಂದ್ರೆ ಆಪಲ್ ನೆಟ್ವರ್ಕ್ ಅಂದ್ರೆ ಏನಂತ ಕೇಳಿದಾನೆ. ಸೊ ಆಪಲ್ ನೆಟ್ವರ್ಕ್ ಅಂದ್ರೆ ಏನ್ರಿ? ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್, ಮಿನಿ ಕಂಪ್ಯೂಟರ್, ಸಬ್ ನೋಟ್, ಸೂಪರ್ ಕಂಪ್ಯೂಟರ್ ಅಂತಿದೆ. ಸೊ ಅದರ ಮೇನ್ ಆಗಿ ಸೊ ಇಲ್ಲಿ ಈ ಒಂದು PDA ಅಂತಾರೆ, ಇದಕ್ಕೆ ಶಾರ್ಟ್ ಕಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಹಿಂದ್ಗಡೆ PDA ವಿಸ್ತರಿಸಿ ಅಂತ ಕೇಳಿದ. PDA ವಿಸ್ತರಿಸಿ ಅಂದ್ರೆ ಏನ್ ಹೇಳ್ರಿ? ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಓಕೆನಾ? ಸೊ ಯಾವ್ಯಾವ ಪರ್ಸನಲ್ ಡಿಜಿಟಲ್ ಅಂದ್ರೆ ಮೊಬೈಲ್ ಇದೆ, ಮತ್ತೆ ಯಾವ್ದಿದಲ್ರಿ ಕಂಪ್ಯೂಟರ್, ಇದು ಲ್ಯಾಪ್ಟಾಪ್ ಬರುತ್ತೆ. ಯಾಕಂದ್ರೆ ವೈಯಕ್ತಿಕವಾಗಿ ಯಾವ್ದನ್ನ ಬಳಸೋದಕ್ಕ PD ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಯಾವ್ದು ಬರ್ತಾರೆ? ಲ್ಯಾಪ್ಟಾಪ್ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರ್ತಾರೆ? ಟ್ಯಾಬ್ ಬರುತ್ತೆ, ಟ್ಯಾಬ್. ಓಕೆನಾ? ಇಷ್ಟು ಏನಪ್ಪ ಇವೆಲ್ಲ PDA ವೈಯಕ್ತಿಕವಾಗಿ ಬಳಸುವಂತ ಸಾಧನ ಅಂತಾರೆ PD ಅಂತಾರೆ. ಅದೇ ತರ ಇದು ಆಪಲ್ ಅಂತ ಕೂಡ ಬರುತ್ತೆ. ಓಕೆನಾ? ಆಪಲ್ ನೆಟ್ವರ್ಕ್ ಅಂತ ಬರ್ತಾರೆ. ಸೊ ಅದು ಕೂಡ ಅಂದ್ರೆ ಬ್ಲೂಟೂತ್ ಇದ್ದಂಗ. ಓಕೆನಾ? ಸೊ ಅದು ಕೂಡ ಈ ಸಾಧನದಲ್ಲಿ ಬಳಸಬಹುದು. ಸೊ ಹಾಗಾಗಿ ಈ ಒಂದು ಆಪಲ್ ನೆಟ್ವರ್ಕ್ ಯಾವ್ದ್ರಲ್ಲಿ ಬಳಸ್ತಾರೆ? ಈ ಒಂದು ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್. ಈ ಮೊಬೈಲ್ ಅಲ್ಲಿ ಕೂಡ ಅಷ್ಟೇ ನಾರ್ಮಲ್ ಮೊಬೈಲ್ಸ್ ಇದಾವ, ಆಪಲ್ ಮೊಬೈಲ್ಸ್ ಇದಾವ. ಓಕೆನಾ? ಆಪಲ್ ಮೊಬೈಲ್ಸ್ ಅಲ್ಲಿ ಬಳಸ್ತೇನ್ರಿ ಈ ಒಂದು ಆಪಲ್ ನೆಟ್ವರ್ಕ್. ಓಕೆನಾ? ಅದನ್ನ ಏನಪ್ಪ ಸೊ ಇದನ್ನ ಇಂಟ್ರೊಡ್ಯೂಸ್ ಅಂತ ಬಂದಾಗ 1993ದಲ್ಲಿ ಆಪಲ್ ಸಂಸ್ಥೆ ಏನ್ ಮಾಡಿ ರಿಲೀಸ್ ಮಾಡಿದ್ರು. ಓಕೆನಾ? ಸೊ ಹಾಗಾಗಿ ಸೊ ಆಪಲ್ ನೆಟ್ವರ್ಕ್ಸ್ ಆಪಲ್ ನ್ಯೂಟನ್ ಇಂಟ್ರೊಡ್ಯೂಸ್ ಇನ್ 1993. ಸೊ ಇದಂದೇನ್ರಿ PDA ಅಂದ್ರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆನಾ? ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಅದರ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂತ. ಓಕೆನಾ? ಸೊ ಮೌಸ್ ಬಗ್ಗೆ ಕೇಳಿ ನೋಡ್ರಿ. ಓಕೆನಾ? ಮೌಸ್ ಅಂತ ಬಂದಾಗ ನಿಮ್ಗೆ ಆಲ್ಮೋಸ್ಟ್ ಮೌಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಮೌಸ್ ಇದೆ ನೋಡ್ರಿ, ಲೆಫ್ಟ್ ಬಟನ್, ರೈಟ್ ಬಟನ್ ಇರುತ್ತೆ. ಈ ಬಟನ್ಗಳ ತಕ್ಕಂತೆ ಕ್ವಶನ್ ಕೇಳಿದಾನ. ಸೊ ಏನ್ ಕ್ವಶನ್ ಕೇಳಿದ ಅಂತ ಬಂದಾಗ ಸ್ವಲ್ಪ ವಿಷಯನ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಸೊ ಬಲ ಮೌಸ್ ಅಂದ್ರೆ ಏನ್ರಿ? ರೈಟ್ ಮೌಸ್ ಪ್ರೆಸ್ ಮಾಡಿದಾಗ, ಓಕೆನಾ? ಸೊ ಕೆಳಗೆ ಒತ್ತಿ ಅಂತ ಬಂದಾಗ ಅದನ್ನ ಸ್ವಲ್ಪ ಹಿಂಗ ಒತ್ತ್ರಿ. ಓಕೆನಾ? ಬಟನ್ ಅನ್ನ ಪ್ರೆಸ್ ಮಾಡ್ತೀರಿ. ಸೊ ಪ್ರೆಸ್ ಮಾಡಿ ಮತ್ತು ಪ್ಯಾಡ್ ನಲ್ಲಿ ಅನ್ನು ಚಲಿಸುತ್ತದೆ. ಸೊ ಇವಾಗ ಮೇನ್ ಆಗಿ ಇಲ್ಲಿ ಕ್ವಶನ್ ಅಂತ ಬಂದಾಗ ಮೇನ್ ನೀವ್ ಏನ್ ಅರ್ಥ ಮಾಡ್ಕೋಬೇಕಂತ ಬಂದಾಗ ಈ ಒಂದು ಮೌಸ್ ಇದೆ, ಮೌಸ್ ತಕ್ಕಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನೆ. ಏನ್ ಸ್ಟೇಟ್ಮೆಂಟ್? ಮೌಸ್ ನ ಕಾರ್ಯಾಚರಣೆಯಲ್ಲಿ ಡ್ರ್ಯಾಗ್ ಮಾಡುವುದು ಎಂದರೆ. ಡ್ರ್ಯಾಗ್ ಅಂದ್ರೆ ಏನ್ ಅಂತ ಕೇಳಿದಾನೆ. ಸೊ ಡ್ರ್ಯಾಗ್ ಅಂದ್ರೆ ಏನಲ್ರಿ? ಸೊ ಸಿಂಪಲ್ ಆಗಿ ಮೌಸ್ ಇರುತ್ತೆ. ಸೊ ಮೌಸ್ ಅಂತ ಬಂದಾಗ ಈ ತರ ಮೌಸ್ ಇರುತ್ತೆ. ಓಕೆನಾ? ಮೌಸ್ ನಿಂಗೆ ಎಳೆದಕ್ಕ ಡ್ರ್ಯಾಗ್ ಅಂತಾರೆ. ಓಕೆನಾ? ಸೊ ಇವಾಗ ಈ ಒಂದು ಡ್ರ್ಯಾಗ್ ಮಾಡ ಯಾವ ತರ ಮಾಡ್ಬೇಕಂತ ಕೇಳಿದಾನೆ. ಅಂತ ಟೈಮಲ್ಲಿ ಸೊ ಬಲ ಬಟನ್ ಅಂದ್ರೆ ಮೌಸ್ ನಲ್ಲಿರುವಂತಹ ಇದು ಬಲ ಬಟನ್, ಇದು ಲೆಫ್ಟ್ ಬಟನ್. ಸ್ವಲ್ಪ ಪ್ರಾಕ್ಟಿಕಲ್ ಇದೆ ರೀ, ನಿಮ್ಗೆ ಹಿಂಗೆಲ್ಲ ಆದ್ರೆ ನಡೆಯಲ್ಲ. ಸೊ ನೆಕ್ಸ್ಟ್ ಸೋಮವಾರಿಂದ ನಾ ಏನ್ ಮಾಡ್ದಂತ ಕರಿ
ನೀಟಾಗಿ ಕಂಪ್ಯೂಟರ್ ಬಗ್ಗೆನೆ 0 to hero 0 0 to hero. ಸೊ ನಿಮ್ನ ಕಂಪ್ಯೂಟರ್ ಮಾಡ್ಬೇಕಂತಾನೆ ಒಂದು ಡೈಲಿ ಏನಪ್ಪ ನಿಮ್ಗೊಂದು ಕಂಪ್ಯೂಟರ್ ಕ್ಲಾಸ್ ತಗೊಂತೀವಿ. ಓಕೆನಾ, ಯಾರು ಬರ್ಲಿ ಬಿಡ್ಲಿ ಸಂಬಂಧ ಇಲ್ಲ. ಬಟ್ ಮೇನ್ ಆಗಿ ಬಂದಾಗ ಏನಪ್ಪ, ಸೊ ನಮ್ದೊಂದು ಬಂದಾಗ ಮೇನ್ ನಾವು ಫೋಕಸ್ ಮಾಡೋದು ಸ್ಟೇಟ್ ಎಕ್ಸಾಮ್. ಓಕೆನಾ, ಸದ್ಯಕ್ಕೆ ಕಾಲ್ಫಾರ್ಮ್ ಇಲ್ಲ, ಆದ್ರೂ ನಾವು ಇದಕ್ಕನ್ನೇ ಮೇನ್ ಫೋಕಸ್ ಮಾಡ್ತಾ ಇದ್ವಿ. ಓಕೆನಾ, ಸೊ ಹಾಗಾಗಿ ಸೊ ನಾವು ಏನಪ್ಪಾ ಮೇನ್ ಥೀಮ್ ಅಂತ ಬಂದಾಗ ಇದನ್ನೇ ಇಟ್ಕೊಂಡು ಯಾವ್ದು ಸ್ಟೇಟ್ ಎಕ್ಸಾಮ್. ಸೊ ಹಾಗಾಗಿ ಸ್ಟೇಟ್ ಸಂಬಂಧಪಟ್ಟಂತೆ ನಾವ್ ಏನಪ್ಪಾ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ. ಮುಂದಿನ ದಿನಮಾನದಲ್ಲೂ ಕೂಡ ಸೆಂಟ್ರಲ್ ಮಾಡೋಣ ಅಂತಾರೆ. ಬಟ್ ಇವಾಗ ಪ್ರೆಸೆಂಟ್ ನಮ್ ಅಜೆಂಡಾ ಬಂದ್ಬಿಟ್ಟು ಏನಪ್ಪ ಮೇನ್ ಇದ್ರ ಮೇಲೆ ಫೋಕಸ್ ಇದೆ. ಸೊ ಹಾಗಾಗಿ ನಾನು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಕಂಪ್ಯೂಟರ್ ಅಂತ ಬಂದಾಗ 30 ಮಾರ್ಕ್ಸ್ ಇದಾವೆ. 30 ಮಾರ್ಕ್ಸ್ ಅಂದಾಗ ಅಷ್ಟು ಈಸಿ ಸಬ್ಜೆಕ್ಟ್ ಅಲ್ಲ, ಇದು ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಸೊ ಕಂಪ್ಯೂಟರ್ ಬಗ್ಗೆನೇ ಜಾಸ್ತಿ ಡೆಪ್ತ್ ಡೀಪ್ ಆಗಿ ಕೇಳ್ತಾ ಇದ್ದಾರೆ. ಅದು 30 ಮಾರ್ಕ್ಸ್ ನಾನು ಮಿನಿಮಮ್ ನಿಮ್ಗೆ ಏನ್ ಬೇಕಾರೆ 150 ಅವರ್ಸ್ ಮಾಡ್ಬೇಕು. ಓಕೆನಾ, ನನ್ಗೆ ಗೊತ್ತಿದೆ ಕಂಪ್ಯೂಟರ್ ಸಬ್ಜೆಕ್ಟ್ ಎಷ್ಟು ದೊಡ್ಡದಿದೆ ಅಂತ. ಓಕೆನಾ, ಬಟ್ ಮೇನ್ ಆಗಿ ಇಷ್ಟೆಲ್ಲ ಕೊಡ್ತಾನೆ ಮುಡುಕ್ ಕೇಳಲ್ಲ. ಬಟ್ ಇದರಲ್ಲಿ ಒಬ್ರಿಬ್ರು ಅದಕ್ಕೆ ಕೇಳ್ತಾರ, ಆ ಒಬ್ಬಿಬ್ರು ಸಾಕು. ಓಕೆನಾ, ಸೊ ಹಾಗಾಗಿ ಸೊ ಮೇನ್ ಆಗಿ ನಾವು ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಆಗ ಡ್ರ್ಯಾಗ್ ಅಂದ್ರೆ ಏನಿಲ್ರಿ ಅಂತ ಬಂದಾಗ ಕೇಳಿದ ಕ್ವಶನ್. ಸೊ ಹಾಗಾದ್ರೆ ಇವಾಗ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕೂಡ ನೋಡ್ಬಿಡು. ಪ್ರೆಸ್ಸಿಂಗ್ ದ ರೈಟ್ ಮೌಸ್ ಬಟನ್ ಡೌನ್ ಅಂಡ್ ಮೂವಿಂಗ್ ದ ಮೌಸ್ ಅಂತಿದೆ. ನೆಕ್ಸ್ಟ್ ಹೋಲ್ಡಿಂಗ್ ದ ಲೆಫ್ಟ್ ಬಟನ್ ಅಂದ್ರೆ ಹೋಲ್ಡ್ ಆದ್ರೆ ಸ್ವಲ್ಪ ಬಟನ್ ನ ಇಟ್ಕೊಂಡ್ ಕೇಸ್ ಆಗೇ ಇರ್ರಿ. ಓಕೆನಾ, ನೆಕ್ಸ್ಟ್ ರೈಟ್ ಮೂವ್ಸ್ ಬಟನ್, ರೈಟ್ ಬಟನ್ ಸ್ವಲ್ಪ ಮೂವ್ ಮಾಡ್ರಿ ಟುಗೆದರ್ ಅಂಡ್ ಮೂವಿಂಗ್ ದ ಮೌಸ್ ಪ್ಯಾಡ್ ಅಂತಿದೆ. ಓಕೆನಾ, ನೆಕ್ಸ್ಟ್ ಆಪ್ಷನ್ 3ನೇದಿದೆ ಹೋಲ್ಡಿಂಗ್ ಲೆಫ್ಟ್ ಮೌಸ್ ಬಟನ್ ಅಂದ್ರೆ ಲೆಫ್ಟ್ ಅಂದಾಗ ಈ ಬಟನ್ ನ ಸೊ ಏನ್ ಮಾಡಬೇಕು ಪ್ರೆಸ್ ಮಾಡಿ ಇಟ್ಕೋಬೇಕಂತ. ಸೊ ನೆಕ್ಸ್ಟ್ ಮೂವಿಂಗ್ ದ ಮೌಸ್ ಪ್ಯಾಡ್ ಅಂತ ಬರುತ್ತೆ. ಅಂದ್ರೆ ಮೇನ್ ಏನಿಲ್ರಿ, ಇವಾಗ ನೀವು ಡ್ರ್ಯಾಗ್ ಮಾಡ್ಬೇಕಂತ ಬಂದಾಗ ನೆನಪಿರ್ಲಿ. ಸೊ ಡ್ರ್ಯಾಗ್ ಅಂದ್ರೆ ಏನಿಲ್ರಿ, ಸೊ ಇವತ್ತು ಈ ಒಂದು ಕಂಪ್ಯೂಟರ್ ಅಲ್ಲಿ ಸೊ ಇಲ್ಲೊಂದಿಷ್ಟು ಡಾಟಾ ಇರುತ್ತೆ. ಈ ಡಾಟಾ ನಿಂಗೆ ಡೈರೆಕ್ಟ್ ಹಿಂಗ್ ಎಳ್ಕೊಂಡ್ ಬರ್ಬೇಕಾದ್ರೆ ಡ್ರ್ಯಾಗ್ ಅಂತ ಹೇಳ್ತಾರೆ. ಓಕೆನಾ, ಹಿಂಗೆ ಡೈರೆಕ್ಟ್ ಹಿಂಗ್ ಎಳ್ಕೊಂಡ್ ಬರ್ಬೇಕಾದ್ರೆ ಡ್ರ್ಯಾಗ್ ಅಂತ ಹೇಳ್ತಾರೆ. ಇವಾಗ ಎಕ್ಸೆಲ್ ಅಲ್ಲಿ ಕೂಡ ಡಾಟಾ ಇರುತ್ತಾರೆ, ಹಿಂಗ ಡ್ರ್ಯಾಗ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಡ್ರ್ಯಾಗ್ ಮಾಡೋ ಟೈಮಲ್ಲಿ ಮೇನ್ ಆಗಿ ನೆನಪಿರ್ಲಿ. ಸೊ ನಾವೇನ್ ಮಾಡೋಕೆ ಗೊತ್ತೇನ್ರಿ, ಮೇನ್ ಆಗಿ ಇಲ್ಲಿ ಲೆಫ್ಟ್ ಬಟನ್ ರೈಟ್ ಬಟನ್ ಅಂತ ಇರುತ್ತೆ. ಲೆಫ್ಟ್ ಬಟನ್ ಏನ್ ಮಾಡ್ತಾ ಗೊತ್ತೇನ್ರಿ, ಸಿಂಪಲ್ ಆಗಿ ಲೆಫ್ಟ್ ಬಟನ್ ಬಂದ್ಬಿಟ್ಟು ಸೊ ಮೇನ್ ಆಗಿ ಈ ಒಂದು ಡಾಟಾನ ಸೆಲೆಕ್ಟ್ ಮಾಡುತ್ತೆ. ರೈಟ್ ಬಟನ್ ಇದಕ್ಕೆ ಲೀಸ್ಟ್ ಕೊಡುತ್ತೆ, ಅದಕ್ಕೆ ಮೆನು ಅಂತೀವಿ. ಮೆನು ಅಂದ್ರೆ ಲೀಸ್ಟ್ ಆಫ್ ಐಟಮ್ಸ್ ಅಂತ ಇರುತ್ತೆ. ಸೊ ನೀವು ಡ್ರ್ಯಾಗ್ ಮಾಡ್ಬೇಕಾದ್ರೆ ಲೆಫ್ಟ್ ಬಟನ್ ನ ಹೋಲ್ಡ್ ಮಾಡ್ಬೇಕು, ಗಟ್ಟಿಯಾಗಿ ಇಟ್ಕೊಳ್ಬೇಕು, ಆನಂತರ ಮೌಸ್ ನ ಮೂವ್ ಮಾಡ್ಬೇಕು. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3ನೇದು ರೈಟ್. ಓಕೆನಾ, ಎಡ ಮೌಸ್ ಬಟನ್ ಅನ್ನು ಸೊ ಕೆಳಗಡೆ ಹಿಡಿದು ಪ್ಯಾಡ್ ನ ಮೌಸ್ ಅನ್ನು ಚಲಿಸುವಂತೆ ಮಾಡುವುದು. ಓಕೆನಾ, ಸೊ ಈ ತರ ಇದೆ. ಯಾಕಂದ್ರೆ ಇಂಥವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕನ್ನ ಮುಡ ತಲೆ ಕೆಟ್ಟೋಗುತ್ತೆ. ಸೊ ಮೇನ್ ಆಗಿ ಆನ್ಲೈನ್ ಇರೋ ಹುಡುಗರಿಗೆ ಏನಾಗಿದೆ ಗೊತ್ತಿಲ್ಲ, ಸಣ್ಣ ಸಣ್ಣ ಕ್ವಶನ್ ಇದ್ರೆ ಬಹಳ ಚಂದ ಕೇಳ್ತಾರ. ಮತ್ತೆ ಅವ್ರಿಗೊಂದು ಕ್ವಶನ್ ಒಂದು ಆನ್ಸರ್ ಇದ್ರೆ ಬೇಗ ಕೇಳ್ತಾರ. ಅದ್ರ ಬಿಟ್ಟು ಸ್ವಲ್ಪ ಏನೋ ಡೆಪ್ತ್ ಡೀಪ್ ಕೂಡ ಹೋದ್ರು ಅಡ್ಡಸಲ್ ಹೊಡಕ್ತಾರೆ. ನನಗೂ ಗೊತ್ತೈತ್ರಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ನಾಳೆ ಬೆಳಗ್ಗೆನೆ ಏನಪ್ಪ ನಾವ್ ಯೂಟ್ಯೂಬ್ ಹಾಕಿದ್ರೆ ಅಂತ ತಿಳ್ಕೊರಿ, ಸಿಂಪಲ್ ಕ್ವಶನ್ ಸಿಂಪಲ್ ಆನ್ಸರ್ ಮಾಡಿದ್ರೆ ಬರ್ತಾರ ಹುಡ್ರು. ಬಟ್ ಅಲ್ಲಿ ಸ್ವಲ್ಪ ನನ್ಗೆ ಅನ್ಸ್ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕಂಟೆಂಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಸೊ ಹಾಗಾಗಿ ನಾನು ನಿಮ್ಗೆ ಏನಪ್ಪ ಸ್ವಲ್ಪ ಜಾಸ್ತಿ ಕೊಡ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸೊ ನೀವು ವರಿ ಆಗ್ಬೇಡಿ, ನಾನು ಜಾಸ್ತಿ ಡೀಪ್ ಆಗಿ ಡೆಪ್ತೇ ಕೊಡ್ತಿರ್ತಂತ ಕಂಟೆಂಟ್. ಅಂದ್ರೆ ಡೆಪ್ತ್ ಅಂತ ಬಂದಾಗ ಫುಲ್ ಸಮುದ್ರ ತರ ಕೊಡಲ್ಲ. ನೀವು ಅನ್ಕೊಂಡ ಕಾಂಪಿಟೇಷನ್ ಫುಲ್ ಡೆಪ್ತ್ ಇಲ್ಲ ಡೀಪ್ ಇಲ್ಲ. ಓಕೆನಾ, ಸೊ ಒಂದು ಲೆವೆಲ್ ಇದೆ, ಆ ಲೆವೆಲ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದರ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಮೇನ್ ಆಗಿ ಏನಂತಿದೆ ನೋಡ್ರಿ ನೆಕ್ಸ್ಟ್ ಕ್ವಶನ್. ಸೊ ಫಾಲೋಯಿಂಗ್ ದ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ. ಈ ಕೆಳಗೆ ಕೊಟ್ಟಿರುವಂತಹ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದ. ಓಕೆನಾ, ಕೊಟ್ಟಂತ ಹೇಳಿಕೆಯಲ್ಲಿ ಯಾವ್ದು ನಿಜ ಅಂತ ಕೇಳಿದಾನೆ. ಸೊ ಓಕೆನಾ, ಯಾವ್ದಾರು ಇವುಗಳಲ್ಲಿ ಯಾವ್ದು ನಿಜ ಅಂತ ನೋಡೋಣ. ಸೊ ಅದ್ರ ಫಸ್ಟ್ ಒನ್ ಇದೆ ರೀ, ನಾವು ಡಾಕ್ಯುಮೆಂಟ್ ಅನ್ನು ಒಂದು ಭಾಗದಿಂದ ಮತ್ತೊಂದು ಸ್ಥಳಕ್ಕೆ ಕೆಲವು ಪಠ್ಯಗಳನ್ನು ನಕಲಿಸಿದರೆ ವಿಂಡೋಸ್ ಪಠ್ಯವನ್ನು ಓದಲು ಮಾತ್ರ ಮೆಮೊರಿಯಲ್ಲಿ ಸಂಗ್ರಹಿಸುತ್ತದೆ. ಅದೇ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ನೋಡಿಬಿಡ್ರಿ. ಸೊ ಏನಂದಿದ್ರಿ, ಇಫ್ ವಿ ದ ಕಾಪಿ ಸಮ್ ಟೆಕ್ಸ್ಟ್ ಫ್ರಮ್ ಒನ್ ಪಾರ್ಟ್ ಆಫ್ ಡಾಕ್ಯುಮೆಂಟ್ ಇನ್ ಟು ಅನದರ್ ಲೊಕೇಶನ್, ದ ವಿಂಡೋ ಸ್ಟೋರ್ ದ ಟೆಕ್ಸ್ಟ್ ಆನ್ ರೀಡ್ ಓನ್ಲಿ ಮೆಮೊರಿ. ಅಂದ್ರೆ ಒಂದು ಡಾಟಾ ನೀವು ಕಾಪಿ ಮಾಡಿರಿ, ಆ ಕಾಪಿ ಮಾಡಿದ ಡಾಟಾ ಸೊ ಏನಾಗುತ್ತೆ ಹೇಳ್ರಿ, ಅದು ಬಂದು ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಸ್ಟೋರ್ ಆಗುತ್ತೆ. ಇದು ತಪ್ಪು ಸ್ಟೇಟ್ಮೆಂಟ್. ಇದು ರ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ. ರ್ಯಾಮ್ ಅಂದ್ರೆ ಟೆಂಪ್ರರಿ ಮೆಮೊರಿ, ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ನಿಮ್ ಮೊಬೈಲ್ ಅಂತ ಆಂಡ್ರಾಯ್ಡ್ ಏನ್ ಸಿಗುತ್ತಲ್ರಿ, ಆ ಆಂಡ್ರಾಯ್ಡ್ ಇರೋದೇನ್ರಿ ರೋಮ್ ಅಲ್ಲಿ ಇರುತ್ತೆ. ಅದು ಪರ್ಮನೆಂಟ್, ಯಾವ್ದೇ ಕಾರಣ ಡಿಲೀಟ್ ಮಾಡಕ್ ಎಡಿಟ್ ಮಾಡಕ್ ಬರಲ್ಲ. ಓಕೆನಾ, ಇದು ತಪ್ಪು ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್, ಇಫ್ ವಿ ಕಾಪಿ ಸಮ್ ಟೆಕ್ಸ್ಟ್ ಫ್ರಮ್ ಒನ್ ಪಾರ್ಟ್ ಟು ಡಾಕ್ಯುಮೆಂಟ್ ಇನ್ ಅನದರ್ ಲೊಕೇಶನ್, ದ ವಿಂಡೋ ಸ್ಟೋರ್ ಟೆಕ್ಸ್ಟ್ ಆನ್ ಕ್ಲಿಪ್ ಬೋರ್ಡ್ ಅಂತಿದೆ. ಓಕೆನಾ, ಕ್ಲಿಪ್ ಬೋರ್ಡ್ ಅಂತ ಬಂದಾಗ ಸೊ ಮೇನ್ ಆಗಿ ಸ್ವಲ್ಪ ನಿಮ್ಗೆ ಇಲ್ಲಿ ನಾನು ಸ್ವಲ್ಪ ಡಾಟಾ ತೋರಿಸ್ಬಿಡ್ತು ನೋಡ್ರಿ, ಸ್ವಲ್ಪ ಪ್ರಾಕ್ಟಿಕಲ್ ತೋರಿಸ್ತೇನೆ. ಸ್ವಲ್ಪ ಯಾರು ಪಾಸಿಬಲ್ ಆದ್ರೆ ಆಮೇಲೆ ಸ್ವಲ್ಪ ನೋಡ್ಕೊಡ್ರಿ. ಸೊ ಮೇನ್ ಆಗಿ ಸೊ ಇಲ್ಲಿ ಈ ಒಂದು ಓಮ್ ಮೆನುದಲ್ಲಿ ಇಲ್ಲಿ ಕ್ಲಿಪ್ ಬೋರ್ಡ್ ಅಂತಿದೆ.
ಇದು ಕ್ಲಿಪ್ ಬೋರ್ಡ್. ಕಟ್ ಕಾಪಿ ಪೇಸ್ಟ್ ಇಲ್ಲಿ ಅಂತ ಮಾಡ್ಬೋದು. ನೀವು ಇಲ್ಲಿ ಕಟ್ ಮಾಡಿದ್ರೆ ಇದರಲ್ಲೇ ಸೇವ್ ಇರುತ್ತೆ, ಎಲ್ಲಿ ಕ್ಲಿಪ್ ಬೋರ್ಡ್ ಅಲ್ಲಿ. ಆಮೇಲೆ ಪೇಸ್ಟ್ ಕೊಟ್ರೆ ಪೇಸ್ಟ್ ಆಗುತ್ತೆ, ನೀವು ಕಾಪಿ ಕೊಟ್ರೆ ಮತ್ತೆ ಇಲ್ಲಿ ಪೇಸ್ಟ್ ಕೊಟ್ರೆ ಪೇಸ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡಿ ಇದು ಹೈಡ್ ಆಗಿದೆ, ಪೇಸ್ಟ್ ಅನ್ನೋದು ಅಷ್ಟು ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಇನ್ನ ಯಾವ ಡಾಟಾ ಕಾಪಿ ಮಾಡಿಲ್ಲ, ಆಗ ಇಲ್ಲಿ ಸ್ಟೋರ್ ಆಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಅಂತ ಬಂದಾಗ ಏನ್ರಿ ಕ್ಲಿಪ್ ಬೋರ್ಡ್. ಓಕೆನಾ, ಇಷ್ಟು ಡೆಪ್ತ್ ಇದೆ ಪಿ, ಹಿಂಗೆಲ್ಲ ಕೇಳಬೇಕು ಎಕ್ಸಾಮ್ ಅಂತ ಬಂದಾಗ ಹಿಂಗಿರ್ತಾವ, ಇಂಥ ಕ್ವಶನ್ ಎಲ್ಲ ಬಿಡಿಸ್ಬೇಕಾಗತ್ತಪ್ಪಿ. ಓಕೆನಾ, ನೀ ಕೇಳಲ್ಲ, ನಿನ್ ಇಂಟ್ರೆಸ್ಟ್ ಅದ ಬಿಡ್ಸಕ, ನಿನ್ಗೋಸ್ಕರ ನಾ ಕ್ವಶನ್ ಚೇಂಜ್ ಮಾಡಕ್ಕಾಗಲ್ಲ. ನೀನ್ ಬೇಕಾದ ಕ್ವಶನ್ ಕೊಡೋದಲ್ಲ ನಂದು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಬೇಕು ಅದನ್ನ ನಾನು ನಿನ್ ಕೊಡ್ತೀನಿ. ಓಕೆನಾ, ಅರ್ಥ ಆಗುತ್ತಲ್ರಿ. ಸೊ ಹಾಗಾದ್ರೆ ನೆಕ್ಸ್ಟ್, ಸೊ ಇದಕ್ಕೆ ಆನ್ಸರ್ ಯಾವ್ದಂತ ನೋಡ್ತಾ ಹೋದ್ರೆ, ಇದಕ್ಕೆ ಆನ್ಸರ್ ಅಂತ ಬಂದಾಗ ಯಾವ್ದ್ರಿ ಸಿ, ಮೂರನೇದಂತ ಅರ್ಥ. ಓಕೆನಾ, ಮೂರನೇದಲ್ಲ ಎರಡನೇದು. ಯಾವ್ದ್ರಿ ಎರಡನೇದು. ಯಾಕಂದ್ರೆ ಅಲ್ಲೇ ನೋಡ್ಬಿಟ್ಟು ಹಾರ್ಡ್ ಡಿಸ್ಕ್ ಅಂತಿದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಡಾಟಾ ಸ್ಟೋರ್ ಆಗಲ್ಲ, ನೆನಪಿರ್ಲಿ. ಹಾರ್ಡ್ ಡಿಸ್ಕ್ ಅಲ್ಲಿ ಡಾಟಾ ಸ್ಟೋರ್ ಆಗಲ್ಲ, ಡೈರೆಕ್ಟ್ ಆಗಿ ನೀವು ಸೇವ್ ಮಾಡಿದ್ರೆ ಸ್ಟೋರ್ ಆಗುತ್ತೆ. ಕಟ್ ಕಾಪಿ ಮಾಡಿದ್ರೆ ಡಾಟಾ ಇವತ್ತು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗಲ್ಲ, ಇದು ನೆನಪಿರ್ಲಿ. ಫಸ್ಟ್ ಡಾಟಾ ಟೈಪ್ ಮಾಡೋ ಟೈಮ್ ಎಲ್ಲ ಮ್ಯಾಟರ್ ಆಗಲ್ಲ, ಆಮೇಲೆ ಫೈಲ್ ನ ಬೇಕಾದ್ರೆ ನೀವು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡಬಹುದು. ನಾನು ನಿಮ್ಮ ಮೆಮೊರಿ ಸಂಬಂಧಪಟ್ಟಂತ ಡಾಟಾನ ಆಲ್ರೆಡಿ ಕ್ಲಾಸಲ್ಲೆಲ್ಲ ನೀಟಾಗಿ ಇಡೀನಿ. ಓಕೆನಾ, ಮತ್ತೆ ಚಾಪ್ಟರ್ಸ್ ಕ್ವಶನ್ ಬಿಡಿಸಿದ್ದೀನಿ, ಬರೀ MS ಆಫೀಸ್ ಮೇಲೆನೆ 150+ ಕ್ವಶನ್ಸ್ ಬಿಡಿಸಿದ್ದೀನಿ. ಓಕೆನಾ, ಸೊ ಅದರ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸಂತಿದೆ. ಓಕೆನಾ, ಸ್ಟೇಟ್ಮೆಂಟ್ಗಳನ್ನು ಪರಿಗಣಿಸಿ. ಸೊ ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಸ್ವಲ್ಪ ಇಂಗ್ಲಿಷ್ ಅಲ್ಲೇ ನೋಡೋಣ, ಸೊ ಬೆಟರ್ ದನ್ ಅಂತ ಬಂದಾಗ, ದ ಹಾರ್ಡ್ವೇರ್ ಆಫ್, ಓಕೆನಾ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಆಫ್ ದ ಕಂಪ್ಯೂಟರ್ ಮಸ್ಟ್ ವರ್ಕ್ ಟುಗೆದರ್ ದ ಕಂಪ್ಯೂಟರ್ ಟು ಪ್ರೊಡ್ಯೂಸ್ ಯೂಸ್ಫುಲ್ ಔಟ್ಪುಟ್ ಡೇಟಾ. ಅಂದ್ರೆ ಇಲ್ಲಿ ಕನ್ನಡದಲ್ಲಿ ನೋಡ್ರಿ ಅದೇ ತರ ಮೀನಿಂಗ್ ಯಾವ ತರ ಬರುತ್ತೆ ಅಂತ ಬಂದಾಗ, ಅಂದ್ರೆ ಮೇನ್ ಆಗಿ ಸೊ ಕಂಪ್ಯೂಟರ್ ಉಪಯುಕ್ತ ಅಂದ್ರೆ ಯೂಸ್ಫುಲ್, ಪ್ರೊಡ್ಯೂಸ್ ಡಾಟಾ ಅಂದ್ರೆ ಪ್ರೊಸೆಸ್ಡ್ ಡಾಟಾ ಅಂತ ಅರ್ಥ. ಸೊ ಉಪಯುಕ್ತ ಡಾಟಾ ಔಟ್ಪುಟ್ ರೀತಿಯಲ್ಲಿ ಉತ್ಪಾದಿಸಲ್ಲ, ಅಂದ್ರೆ ಔಟ್ಪುಟ್ ಅಲ್ಲಿ ಬರ್ಬೇಕಂದ್ರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನ ಸಹಾಯ ಇದೆ. ಓಕೆನಾ, ರೈಟ್ ಅಲ್ರಿ. ಇವತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ಬರುತ್ತೆ. ಹಾರ್ಡ್ವೇರ್ ಅಂದ್ರೆ ಏನಿಲ್ರಿ, ಇವಾಗ ಪೆನ್ ಅದು ಒಂದು ಇನ್ಪುಟ್. ಓಕೆನಾ, ಇದು ಕೂಡ ಒಂದು ಹಾರ್ಡ್ವೇರ್. ಅದೇ ತರ ಸಾಫ್ಟ್ವೇರ್ ಇದೆ, ಇದು ಸಾಫ್ಟ್ವೇರ್. ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ, ಇದು ಸಾಫ್ಟ್ವೇರ್. ಇವೆರಡರಿಂದ ನೀವು ಡಾಟಾ ನೋಡಕ್ ಸಾಧ್ಯ, ಇದು ಔಟ್ಪುಟ್. ಓಕೆನಾ, ಸೊ ಹಾಗಾಗಿ ಸೊ ಮೇನ್ ಆಗಿ ಅಂತ ಬಂದಾಗ ನೆನಪಿರ್ಲಿ, ಸೊ ಇವತ್ತು ಈ ಒಂದು ಕಂಪ್ಯೂಟರ್ ಸಹಾಯದಿಂದ ನಾವೇನ್ ಮಾಡ್ಬೋದು ಹೇಳ್ರಿ, ಸೊ ಔಟ್ಪುಟ್ ನ ತಗೋಬಹುದು. ಇಲ್ಲಿ ಏನ್ ಬೇಕಿಲ್ಲ ನಿಮ್ಗೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬೇಕೇ ಬೇಕು. ಈಕನ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇದು ಏನಿದೆ ನೋಡ್ರಿ, ಸೊ ಎರಡನೇದು ಬಿಟ್ಟು ನಥಿಂಗ್ ಯೂಸ್ಫುಲ್ ಕ್ಯಾನ್ ವಿತ್ ಡನ್ ದ ಹಾರ್ಡ್ವೇರ್ ಆನ್ ಇಟ್ಸ್ ಓನ್ ಅಂಡ್ ಸಾಫ್ಟ್ವೇರ್ ಕೆನಾಟ್ ಬಿ ಯುಟಿಲೈಸ್ ವಿತೌಟ್ ಸಪೋರ್ಟಿಂಗ್ ಆಫ್ ಹಾರ್ಡ್ವೇರ್. ಹಾಗಾದ್ರೆ ಮೇನ್ ಆಗಿ ಈ ಒಂದು ಡಾಟಾ ಅಂತ ಬಂದಾಗ ಯೂಸ್ಫುಲ್ ಆಗ್ಬೇಕು, ನಿಮ್ಗೆ ತೋರಿಸ್ಬೇಕಂದ್ರೆ ಅಲ್ಲಿ ಹಾರ್ಡ್ವೇರ್ ಇರಬೇಕು, ಸಾಫ್ಟ್ವೇರ್ ಬೇಕು, ಎರಡಲ್ಲಿ ಒಂದಿದ್ರು ನಡೆಯಲ್ಲ. ಓಕೆನಾ, ಸೊ ಹಾಗಾಗಿ ಸೊ ಇಲ್ಲಿ ಕೂಡ ನೋಡ್ರಿ, ಹಾರ್ಡ್ವೇರ್ ನಿಂದ ಉಪಯುಕ್ತವಾದ ಏನನ್ನೂ ಮಾಡಲು ಸಾಧ್ಯವಿಲ್ಲ, ಹಾರ್ಡ್ವೇರ್ ಬೇಕೇ ಬೇಕು. ಓಕೆನಾ, ಸೊ ನಿಮ್ಗೆ ಇವಾಗ ನಾನು ಕ್ಲಾಸ್ ಕೇಳ್ತಾ ಇದ್ರಿ, ಕ್ಲಾಸ್ ಕೇಳ್ತಾರೆ, ಕಿವಿ ಅನ್ನೋದು ಇನ್ಪುಟ್. ಓಕೆನಾ, ಕಿವಿ ಕೂಡ ಹಾರ್ಡ್ವೇರ್. ಓಕೆನಾ, ಬ್ರೈನ್ಗೆ ಹೋಗುತ್ತೆ, ಇದು ಸಾಫ್ಟ್ವೇರ್. ಓಕೆನಾ, ಅದ್ರ ಮುಖಾಂತರ ನೀವು ಹೇಳ್ತೀರಿ. ಅದೇ ಉಚ್ಚ ಅಂತ ಬಂದಾಗ ಈ ತರ ಇರಲ್ಲ, ಯಾಕಂದ್ರೆ ಅವ್ನಿಗೆ ಬ್ರೈನ್ ಅಲ್ಲಿ ಡಾಟಾ ಸ್ಟೋರ್ ಇರಲ್ಲ, ಅವನಿಗೆ ಸರಿಯಾಗಿ ಸಾಫ್ಟ್ವೇರ್ ಇಲ್ಲ. ಓಕೆನಾ, ಸೊ ಹಾಗಾಗಿ ಸೊ ಮೇನ್ ಆಗಿ ಸೊ ಎ ಮತ್ತು ಬಿ ಎರಡು ರೈಟ್ ಆನ್ಸರ್. ಸೊ ನೆಕ್ಸ್ಟ್, ವಾಟ್ ಈಸ್ ಮೇಲ್ ಮರ್ಜ್ ಅಂತ ಕೇಳ್ತಾನೆ. ಮೇಲ್ ಮರ್ಜ್ ಅಂದ್ರೆ ಏನಂತ ಕೇಳಿದ್ರೆ, ಸೊ ಮೇಲ್ ಮರ್ಜ್ ಅಂತ ಬಂದಾಗ ನೆನ್ಪಿರ್ಲಿ, ಸೊ ಮೇನ್ ಆಗಿ ಸೊ ಇವತ್ತು ನೀವು ಯಾರಿಗಾದ್ರೂ ಮೇಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಕೇಳೋಣ. ಸೊ ಹಾಗಾದ್ರೆ ಇದರಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಮುಂಚೆ ಸ್ವಲ್ಪ ಇಲ್ಲಿ ಕ್ವಶನ್ ನೋಡ್ಕೊಂಡು ಹೋಗ್ಬಿಡೋಣ. ಓಕೆನಾ, ಸೊ ಟು ಕ್ರಿಯೇಟ್ ಫಾರ್ಮ್, ಲೆಟರ್, ಮೇಲಿಂಗ್, ಲೇಬಲ್ಸ್, ಎನ್ಲೋಪ್ಸ್ ಅಂಡ್ ಕ್ಯಾಟಲಾಗ್ಸ್ ಅಂತಿದೆ. ಟು ಕಸ್ಟಮೈಸ್ ಮೆನು ಅಂಡ್ ಟೂಲ್ ಬಾರ್, ಅಪ್ರಿಸಿಯೇಷನ್ ಆಫ್ ಇಮೇಲ್ ಎಕ್ಸೆಟ್ರಾ ಅಂತಿದೆ. ಅಂದ್ರೆ ಸೊ ಇದನ್ನ ಮೇಲ್ ಮರ್ಜ್ ಅಂದ್ರೆ ಏನ್ರಿ, ಇಲ್ಲಿ ಲೆಟರು, ಮೇಲಿಂಗು, ಲೇಬಲ್ಸ್, ಎನ್ಲೋಸ್, ಕ್ಯಾಟಲಾಗ್ ಸಿಗ್ತಾವ ಅಂತ ಹೇಳ್ತಾನೆ ಮೇಲ್ ಮರ್ಜ್ ಅಲ್ಲಿ. ಅಥವಾ ಕಸ್ಟಮೈಸ್ ಅಂದ್ರೆ ಸ್ವಲ್ಪ ಏನಪ್ಪ ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. ಅಂದ್ರೆ ಕೆಲವೊಂದು ಹೆಚ್ಚು ಕಡಿಮೆ ಯಾವ ಬೇಕು ನಿಮ್ಗೆ ಅದಷ್ಟೇ ಸೆಲೆಕ್ಟ್ ಮಾಡಕ್ ಕಸ್ಟಮೈಸ್ ಅಂತಾರೆ. ಸೊ ಈ ಮೆನುದಲ್ಲಿ ಕೂಡ ನಿಮ್ಗೆ ಯಾವ ಬೇಕೋ ಅಷ್ಟೇ ತಗೋಬಹುದು ಅಂತಿದೆ. ಮತ್ತೆ ಟೂಲ್ ಬಾರ್ ಸಿಗುತ್ತಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮೂರನೇ ಹೇಳಿಕೆ ಏನಿದೆ ನೋಡ್ರಿ, ಸೊ ಮೂರನೇ ಹೇಳಿಕೆ ಏನಿದೆ ಅಂತ ಬಂದಾಗ ಸ್ವಲ್ಪ ಮೂರನೇ ಹೇಳಿಕೆ ನೋಡ್ಬಿಟ್ರೆ ಏನಿದೆ. ಸೊ ಪ್ರಾಕ್ಟಿಕಲ್ ಮಾಡ್ಸಕ್ಕಿಂತ ಡೈರೆಕ್ಟ್ ಆಗಿ ಸ್ವಲ್ಪ ಕ್ವಶನ್ ನೋಡ್ಕೊಂಡು ಆಮೇಲೆ ಯೂಸ್ ಟು ಚೆಕ್ ಅಂಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಇದು ತಪ್ಪು. F7 ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, F7. ಟು ಸೆಟ್ ವೇರಿಯಸ್ ವರ್ಡ್ಸ್ ಆಪ್ಷನ್, ಇದು ತಪ್ಪು. ಓಕೆನಾ, ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಅಂತ ಬಂದಾಗ ಯಾವ್ದಂತ ಬಂದಾಗ ಸೊ ನೀವೇ ಸ್ವಲ್ಪ ಆನ್ಸರ್ ಮಾಡ್ರಿ. ಓಕೆನಾ, ನಾ ಇಲ್ಲಿ ಸ್ವಲ್ಪ ನಿಮ್ಗೆ ತೋರಿಸ್ನಂತ. ಸೊ ಮೇನ್ ಆಗಿ ಸೊ ಇವಾಗ ಈ ಒಂದು ವರ್ಡ್ ಓಪನ್ ಮಾಡೋಣ.
ಓಕೆನಾ, ವರ್ಡ್ ಅಂತ ಬರುತ್ತೆ. ಸೊ ಕಂಪ್ಯೂಟರ್ ನನ್ನ ಕೈಯಲ್ಲಿದೆ. ಬಾರಪ್ಪಿ. ಸೊ ಇಲ್ಲಿ ವರ್ಡ್ ಓಪನ್ ಮಾಡ್ತೀನಿ ನೋಡ್ರಿ. ಇಲ್ಲಿ MS ಆಫೀಸ್ ಅಂತ ಬರುತ್ತೆ. ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಕಂಪ್ಯೂಟರ್ ಬರುತ್ತೆ, ವರ್ಡ್ ಬರುತ್ತೆ. ಸೊ ವರ್ಡ್ ಬಂದಾಗ ಸೊ ಈ ವರ್ಡ್ನ ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡೋಣ. ಓಕೆನಾ, ಸೊ ಮ್ಯಾಕ್ಸಿಮೈಸ್ ಮಾಡಿದ್ರೆ ಸೊ ಇಲ್ಲಿ ಮೇಲಿಂಗ್ ಅಂತಿದೆ. ಓಕೆನಾ, ಸೊ ಇದನ್ನ ಮೇಲ್ ಮರ್ಜ್ ಅಂತಾರೆ. ಮೇಲ್ ಮರ್ಜ್ ಅಂತ ಬಂದಾಗ ಇಲ್ಲಿ ನೋಡ್ರಿ, ಸೊ ಲೆಟರು, ಇಮೇಲು, ಎನ್ಲೋಪ್ಸು, ಲೇಬಲ್ಸ್ ಅಂತಿದೆ ನೋಡ್ರಿ. ಸೊ ಹಾಗಾಗಿ ಮೇಲ್ ಮರ್ಜ್ ಅಂದ್ರೆ ಏನ್ ಹೇಳ್ರಿ? ಸೊ ನಿಮ್ಮ ಒಂದು ಉತ್ತರ ನೋಡ್ರಿ ಯಾವ್ದಾಗ್ತರಿ? ಸೊ ಇಲ್ಲಿ ಪ್ರಾಕ್ಟಿಕಲ್ ನೋಡ್ರಿ ಅಂತ ಅನ್ಕೋತೀನಿ. ಓಕೆನಾ, ಸೊ ಇಷ್ಟು ಡಿಟೇಲ್ ಆಗಿ ಪ್ರಾಕ್ಟಿಕಲ್ ತೋರಿಸ್ತಾ ಇದ್ದೀನಿ. ಅರ್ಥ ಆಗ್ತದೇನಾ? ಸೊ ಹಾಗಾದ್ರೆ ಏನ್ ಆಗ್ತಿರ ಹೇಳ್ರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಏನ್ ಮೇಲ್ ಮರ್ಜ್ ಅಂದ್ರೆ ಏನ್ ಹೇಳ್ರಿ? ಯಾರಿಗಾದ್ರೂ ಮೇಲ್ ಮಾಡ್ಬೇಕಂದ್ರೆ ನೀವು ಮೇಲ್ ಮರ್ಜ್ ಮಾಡ್ಬೇಕ್ರಿ. ಓಕೆನಾ, ಮೇಲ್ ಮರ್ಜ್ ಅಲ್ಲಿ ಏನಿದೆ ಹೇಳ್ರಿ? ಸೊ ನೀವು ಲೆಟರ್ನ ಫಸ್ಟ್ ಟೈಪ್ ಮಾಡಬಹುದು. ಸೊ ಆ ನಂತರ ಏನ್ ಮಾಡಿದ್ರಿ? ಮೇಲಿಂಗ್ ಲೇಬಲ್ಸ್ ಅಂದ್ರೆ CC ಮತ್ತು BC ಅಂತ ಬರ್ತಾವ. ಇಲ್ಲಿ ಬಹಳಷ್ಟು ಮನೆ ಎಕ್ಸಾಮ್ ಅಲ್ಲಿ ಕೂಡ ಕೇಳ. CC ಅಂದ್ರೆ ಕಾರ್ಬನ್ ಕಾಪಿ, BC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಬರುತ್ತೆ. ಓಕೆನಾ, ಮತ್ತೆ ಆನ್ಲೋಸ್ ಮತ್ತು ಕ್ಯಾಟಲಾಗ್ಸ್ ಅಂತ ಬರ್ತಾವ. ಓಕೆನಾ, ಸೊ ಹಾಗಾಗಿ ಸೊ ಮೇನ್ ಆಗಿ ಸೊ ಆಪ್ಷನ್ ಎ ಇಸ್ ದ ರೈಟ್. ಅಲ್ಲಿ 1 ಅಂತ ಕೊಟ್ಟಿದ್ದಾನೆ. ಓಕೆನಾ, ಸೊ ಹಾಗಾದ್ರೆ ನೆಕ್ಸ್ಟ್ MS Excel, it gives the information at a glance about ready mode or error mode. ಈ ಒಂದು MS Excel ಅಲ್ಲಿ ಸೊ ಈ ಒಂದು ರೆಡಿ ಮೋಡ್ ಮತ್ತು ಎರರ್ ಮೋಡ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ. ಓಕೆನಾ, ಸೊ ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ ಅಂತ ಸ್ವಲ್ಪ ನೋಡೋಣ. ಸೊ ಹಾಗಾದ್ರೆ ಇವಾಗ ಸ್ವಲ್ಪ ಅಂತ ಬಂದಾಗ ಇಲ್ಲೇ ನಿಮ್ಗೆ ಎಕ್ಸೆಲ್ ಕಂಡು ಬರುತ್ತೆ ನೋಡ್ರಿ. ಇಲ್ಲೇ ನಿಮ್ಗೆ ಎಕ್ಸೆಲ್ ಕಂಡು ಬರುತ್ತಲ್ರಿ. ಈ ಒಂದು ಎಕ್ಸೆಲ್ ಅಲ್ಲಿ ಸೊ ಇಲ್ಲಿ ಡೌನ್ ಅಂತ ಬರ್ತಾರೆ, ಇದಕ್ಕೆ ಸ್ಟೇಟಸ್ ಬಾರ್ ಅಂತ ಹೇಳ್ತಾರೆ. ಈ ಸ್ಟೇಟಸ್ ಬಾರ್ ಅಲ್ಲಿ ಸೊ ಇಲ್ಲಿ ರೀಡ್ ಮೋಡು ಮತ್ತೇನಪ್ಪರ ಈ ಒಂದು ಎರರ್ ಮೋಡು ಉಳಿದಿದೆಲ್ಲ ಆಪ್ಷನ್ ಇಲ್ಲೇ ಕಂಡು ಬರ್ತಾವ್ರಿ. ಓಕೆನಾ, ಸೊ ಹಾಗಾಗಿ ಸೊ ಸ್ಟೇಟಸ್ ಬಾರ್ ಅಲ್ಲಿ ಕಂಡು ಬರ್ತದೆ. ಸ್ಟೇಟಸ್ ಬಾರ್ ಅಲ್ಲಿ ಏನೇನು ಕಂಡು ಬರ್ತಾವ ಅಂತ ಬಂದಾಗ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಸ್ಟೇಟಸ್ ಬಾರ್ ಅಲ್ಲಿ ಇದು ಝೂಮ್ ಇನ್ ಝೂಮ್ ಔಟ್ ಅಂತಾರೆ. ಓಕೆನಾ, ಸೊ ಝೂಮ್ ಮಿನಿಮಮ್ ಎಷ್ಟಿರ್ತಾರೆ? 10, ಮ್ಯಾಕ್ಸಿಮಮ್ 400. ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನ. ಮಿನಿಮಮ್ 10, ಮ್ಯಾಕ್ಸಿಮಮ್ 400. ಅದೇ ತರನಾಗಿ ಸೊ ಇಲ್ಲೆಲ್ಲ ಆಪ್ಷನ್ ಕಂಡು ಬರ್ತಾವ. ಏನ್ರಿ? ಫುಲ್ ಸ್ಕ್ರೀನ್ ಮಾಡೋದು. ಅದೇ ತರನಾಗಿ ಏನಪ್ಪ ರೀಡ್ ಮೋಡ್ ಅಂತ ಬರುತ್ತೆ. ರೀಡ್ ಅಂತ ಜಸ್ಟ್ ಫುಲ್ ಸ್ಕ್ರೀನ್ ಅಲ್ಲಿ ತೋರಿಸ್ಬಿಡುತ್ತೆ. ಓಕೆನಾ, ಮತ್ತೆ ಇಲ್ಲೆಲ್ಲ ಏನಪ್ಪ ಈ ಒಂದು ಶೀಟ್ ಒಂದು ಸಂಖ್ಯೆಗಳು ತೋರಿಸುತ್ತೆ. ನೀವು ಎಷ್ಟು ಶೀಟ್ ಬೇಕಷ್ಟೇ. ಹಿಂದ್ಗಡೆ 3 ಶೀಟ್ ಇದೆಯೋ ಒಂದೇ ಶೀಟ್ ಬರುತ್ತೆ. ಓಕೆನಾ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಹಾಗಾದ್ರೆ ಇವಾಗ ಸ್ವಲ್ಪ ಇಲ್ಲಿ ಕ್ವಶನ್ ಕೇಳಿ ನೋಡ್ರಿ ಎಕ್ಸೆಲ್ ಬಗ್ಗೆ. ಸೊ ಹಾಗಾದ್ರೆ ಎಕ್ಸೆಲ್ ಬಗ್ಗೆ ಕ್ವಶನ್ ಕೇಳಿದಾಗ ನೆನಪಿರ್ಲಿ, ಸೊ ಇದನ್ನ ನೀವು ಬೋಡಮೋಸ್ ರೀತಿಯಲ್ಲಿ ಮಾಡ್ಬೇಕು. ಸೊ ಏನಂತ ಕೇಳೋಣ? ಇನ್ ದ ಫಾರ್ಮುಲಾ ಸೆಲ್ ಆಫ್ MS Excel ಇಫ್ ವಿ ಟೈಪ್. ಸೊ ಏನಂತಿದೆ ನೋಡ್ರಿ, 3 + 3 + 12 /2 4 ಅಂತಿದೆ. ಅಂದ್ರೆ 3 + 3. ಓಕೆನಾ, 3 + 3 ಪ್ಲಸ್ 12 ಭಾಗಾಕಾರ 2 ಗುಣಾಕಾರ 4 ಅಂತಿದೆ. ಹಾಗಾದ್ರೆ ಇವಾಗ ನೀವು ಇದನ್ನ ಮಾಡ್ಬೇಕಂತೇನ್ರಿ ಬೋಡಮಸ್. ಸೊ ಬೋಡಮಸ್ ಅಂದ್ರೆ ಬ್ರಾಕೆಟ್ ಆಫ್ ಫಸ್ಟ್ ಡಿವಿಷನ್ ಮಾಡ್ಬೇಕು. ಡಿವಿಷನ್ ಅಂದ್ರೆ ಇದು ಸ್ಲಾಶ್. ಎಕ್ಸಾಮ್ ಅಲ್ಲಿ ಕೇಳ್ರಿ ಗುಣಾಕಾರ ಮಾಡಲ್ ಬಳಸೋ ಚಿಹ್ನೆ ಯಾವುದು? ಸ್ಲಾಶ್. ಸೊ ಈ ಭಾಗಾಕಾರ ಮಾಡಲ್ ಬಳಸೋ ಚಿಹ್ನೆ ಯಾವ್ದ್ರಿ? ಸ್ಲಾಶ್. ಗುಣಾಕಾರ ಮಾಡಕ್ಕೆ ಯಾವ್ದ್ರಿ? ಸ್ಟಾರ್. ಸೊ ಆನಂತರ ಏನ್ರಿ? ಪ್ಲಸ್, ಆನಂತರ ಮೈನಸ್. ಹಾಗಾದ್ರೆ ಫಸ್ಟ್ ಇವಾಗ ಏನ್ ಮಾಡ್ಬೇಕು ಹೇಳ್ರಿ? 3 + 3 + 12/2 12/2 ಸ್ಟಾರ್ ಏನಿದೆ ಹೇಳ್ರಿ? 4 ಇದೆ. ಹಾಗಾದ್ರೆ ಫಸ್ಟ್ ಇವೆರಡು ಮಾಡ್ಬೇಕ್ರಿ. ಸೊ 12 × 2 ಮಾಡಿದ್ರೆ ಎಷ್ಟಾಗ್ತ ಹೇಳ್ರಿ? 6. 6 × 4 24. ಸೊ 24 + 3 + 3 ಎಷ್ಟಾಗ್ತ ಹೇಳ್ರಿ? ಆನ್ಸರ್ ಎಷ್ಟಾಗ್ತ ಹೇಳ್ರಿ? 30. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಓಕೆನಾ, ಬಹಳ ಈಸಿ ಇದೆ. ಓಕೆನಾ, ಸ್ವಲ್ಪ ಮೇನ್ ಅಂತ ಬಂದಾಗ ನೀವು ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಕ್ರಿ ಬಹಳ ಜನ. ಓಕೆನಾ, ಫೋಕಸ್ ಮಾಡಿಲ್ಪ ಏನ್ ಆಗಲ್ರಿ ಇಲ್ಲಿ. ಓಕೆನಾ, ಎಲ್ಲರಿಗೂ ಅರ್ಥ ಆಗ್ತದಲ್ರಿ? ಸೊ ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ಹೇಳ್ರಿ, ಇನ್ನೊಂದು ಟೈಮ್ ರಿಪೀಟ್ ಮಾಡೋಣ. ಓಕೆನಾ, ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಏನಂತಿದ್ರೆ, ಕನ್ಸಿಡರ್ ದ ಸ್ಟೇಟ್ಮೆಂಟ್. ಈ ಒಂದು ಏಳಿಗೆಗಳನ್ನು ಪರಿಗಣಿಸಂತಿದೆ.
ಓಕೆನಾ, ಏಡುಗಳನ್ನು ಪರಿಗಣಿಸಿ. ಸೊ ಅದ್ರಲ್ಲಿ ಫಸ್ಟ್ ಒನ್ ಇದೆ ರೀ. ಸೊ ಏನಂತಿದೆ, ಬೈ ಡಿಫಾಲ್ಟ್ ಎಕ್ಸೆಲ್ ನೇಮ್ಸ್ ಈಚ್ ಚಾರ್ಟ್ ಶೀಟ್ ಸೀಕ್ವೆಂಟ್ಲಿ ಸ್ಟಾರ್ಟಿಂಗ್ ವಿತ್ ಚಾರ್ಟ್ 1 ಅಂತಿದೆ. ಅಂದ್ರೆ ಈ ಒಂದು ಎಕ್ಸೆಲ್ ಅಲ್ಲಿ ಒಂದು ಚಾರ್ಟ್ ಅಂತ ಬಂದಾಗ ಏನ್ರಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇರ್ತದೆ. ಚಾರ್ಟ್ ಅಂತ ಗೊತ್ತಲ್ಲ, ಬೈ ಚಾರ್ಟ್, ಕಾಲಮ್ ಚಾರ್ಟ್ ಅಂತ ಬರ್ತಾವ, ಇದು ಚಾರ್ಟ್. ಸೊ ಚಾರ್ಟ್ ಅನ್ನು ಸ್ಟಾರ್ಟ್ ಆದೇನ್ರಿ, 1ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅನಂತರ ನೆಕ್ಸ್ಟ್ ಎರಡನೇದು, ಯು ಕ್ಯಾನ್ ಚೇಂಜ್ ದ ಚಾರ್ಟ್ ಟೈಪ್ ಫ್ರಮ್ ಎ ಕಾಲಮ್ ಚಾರ್ಟ್ ಟು ಎ ಬಾರ್ ಚಾರ್ಟ್. ಅಂದ್ರೆ ಕಾಲಮ್ ಚಾರ್ಟ್ ಇದನ್ನ ಬಾರ್ ಚಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಸೊ ಇದು ಏನಪ್ಪ, ಎ ಮತ್ತು ಬಿ ಎರಡು ಸೈಡ್ ಅಂತ ಹೇಳ್ಬೋದು. ಓಕೆನಾ, ಇವೆಲ್ಲ ಒಂದು ಕಡೆಯಿಂದ ಪ್ರಾಕ್ಟಿಕಲ್ ಮಾಡ್ಸ್ಕೊಳೋಣ. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೊಂತೀನಿ. ಸೊ ಅದರ ನೆಕ್ಸ್ಟ್ ಈ ಒಂದು ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ ನೋಡ್ರಿ. ಓಕೆನಾ, ಸ್ವಲ್ಪ ಇವೆಲ್ಲ ನಿಮ್ಗೆ ಏನಪ್ಪಾ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾವ್ರಿ, ಬಟ್ ಏನ್ ಮಾಡಕ್ಕಲ್ಲ, ಅನಿವಾರ್ಯ ಇವೆಲ್ಲ ತಿಳ್ಕೊಬೇಕು. ಓಕೆನಾ, ಸೊ ಇದನ್ನ ಒಂದು 5 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೋಗ್ಬೋದು. ಸೊ ಕ್ವಶನ್ ಆನ್ಸರ್ ಹೇಳ್ಕೊಂಡು ಹೋಗ್ಬೋದು, ಬಟ್ ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಇಂಗ್ಲಿಷ್ ಸ್ವಲ್ಪ ನಾನು ಟ್ರೈ ಮಾಡ್ತೀನಿ ಜಾಸ್ತಿ, ಯಾಕಂದ್ರೆ ಸ್ವಲ್ಪ ಆದಷ್ಟು ಇಂಗ್ಲಿಷ್ ವರ್ಡ್ ಬೇಗ ಅರ್ಥ ಆಗುತ್ತೆ ಜನರಿಗೆ. ಓಕೆನಾ, ಕನ್ನಡ ವರ್ಡ್ಸ್ಗಿಂತ ಇಲ್ಲಿ ಇಂಗ್ಲಿಷ್ ವರ್ಡ್ ಬಹಳ ಇಂಪಾರ್ಟೆಂಟ್. ಓಕೆನಾ, ಸೊ ಮೇನ್ ಆಗಿ ಕೋಲ್ಡ್ ಬೂಟ್ ಅಂದ್ರೆ ಇವಾಗ ಕಂಪ್ಯೂಟರ್ ಆನ್ ಇದೆ. ಸೊ ಇವಾಗ ಕಂಪ್ಯೂಟರ್ ಸಾಧಾರಣವಾಗಿ ಆನ್ ಮಾಡತ್ತ ಕೋಲ್ಡ್ ಬೂಟಿಂಗ್ ಅಂತಾರ. ಇಲ್ಲಾರ ಆನ್ ಆದ ಕಂಪ್ಯೂಟರ್ ನಾರ್ಮಲ್ ಆಗಿ ಸೆಟ್ ಡೌನ್ ಹೊಡಿತಲ್ರಿ, ಅವಾಗ ನೀವು ಸೆಟ್ ಡೌನ್ ಹೊಡೆದಾಗ ನಾರ್ಮಲ್ ಆಗೋದು ಏನ್ರಿ ಸೆಟ್ ಡೌನ್ ಆಗುತ್ತೆ, ಸ್ಲೋ ಆಗಿ ಸೆಟ್ ಡೌನ್ ಆಗುತ್ತೆ, ಅದೇನ್ರಿ ಅದು ಕೋಲ್ಡ್ ಬೂಟಿಂಗ್. ಓಕೆನಾ, ಅದೇ ವಾರ್ಮ್ ಬೂಟಿಂಗ್ ಅಂದ್ರೆ ಇವಾಗ ಕಂಪ್ಯೂಟರ್ ರನ್ನಿಂಗ್ ಅಲ್ಲಿ ಇರುತ್ತೆ, ಈ ಕಂಪ್ಯೂಟರ್ ರನ್ನಿಂಗ್ ಇದೆ. ಸೊ ಇದನ್ನ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೇನ್ರಿ ವಾರ್ಮ್ ಬೂಟಿಂಗ್ ಅಂತ. ಸ್ಲೀಪ್ ಮೋಡ್ ಅಂದ್ರೆ ಗೊತ್ತಲ್ರಿ, ಕಂಪ್ಯೂಟರ್ ರನ್ನಿಂಗ್ ಇರಬೇಕು ಬಟ್ ಆಫ್ ಆಗಿರ್ಬೇಕು. ಬಟ್ ಹೈಬ್ರಿಡ್ ಮೋಡ್ ಅಂತ ಬರುತ್ತೆ. ಓಕೆನಾ, ಸೊ ಹಾಗಾದ್ರೆ ಇವಾಗ ಸ್ವಲ್ಪ ನೋಡ್ರಿ, ಒಂದೊಂದ ನಾ ಆಲ್ರೆಡಿ 3 ಎಕ್ಸ್ಪ್ಲೇನ್ ಮಾಡಿ, ಇನ್ನ ಒಂದಕ್ಕೆ ನೀವೇ ಗೆಸ್ ಮಾಡ್ರಿ ನೋಡೋಣ. ಸೊ ಇವಾಗ ಸೊ ನೀವು ಕನ್ನಡದಲ್ಲಿ ನೋಡಿದ್ರು ಬರುತ್ತೆ, ಇಂಗ್ಲಿಷ್ ನೋಡಿದ್ರು ಬರುತ್ತೆ. ನಾ ಹೇಳಿದ ಮೀನಿಂಗ್ ಗೊತ್ತಲ್ರಿ, ಕಂಪ್ಯೂಟರ್ನ ಏನ್ ಮಾಡಿದ್ರಿ ನಾರ್ಮಲ್ ಆಗಿ ನೀಟಾಗಿ ಏನ್ ಪವರ್ ಆಫ್ ಮಾಡೋದು. ಹಾಗಾದ್ರೆ ಎಲ್ಲಿ ನೋಡ್ರಿ, ರ್ಯಾಮ್ ವಿಷಯವನ್ನು ಹಾರ್ಡ್ ಡ್ರೈವ್ಗೆ ಉಳಿಸುತ್ತದೆ ಮತ್ತು ನಂತರದ ಎಲ್ಲ ಪವರ್ ಆಫ್ ಮಾಡುತ್ತದೆ. ಓಕೆನಾ, ಸೊ ಇನ್ನ ಸ್ವಲ್ಪ ಪೆಂಡಿಂಗ್ ಇಡ್ರಿ. ಇದು ಕಂಪ್ಯೂಟರ್ ಆಫ್ ಆಗಿರೋ ಒಂದು ಸ್ಥಳವಾಗಿದೆ. ಓಕೆನಾ, ಕಂಪ್ಯೂಟರ್ ಆಫ್ ಆಗಿರೋ ಸ್ಥಳ ಯಾವ್ದು ಹೇಳ್ರಿ, ಕೋಲ್ಡ್ ಬೂಟಿಂಗ್. ಓಕೆನಾ, ನೆಕ್ಸ್ಟ್ ವಾರ್ಮ್ ಬೂಟಿಂಗ್ ಅಂದ್ರೆ ಏನ್ ಹೇಳ್ರಿ, ಕಂಪ್ಯೂಟರ್ ರನ್ನಿಂಗ್ ಇರಬೇಕು, ಸವ ರೀಸ್ಟಾರ್ಟ್ ಮಾಡ್ಬೇಕು. ಅದೆಲ್ಲಿ ನೋಡ್ರಿ, ಇದು ಕಂಪ್ಯೂಟರ್ ಈಗಾಗಲೇ ಮೋಡ್ ಇರುವ ಮರು ಪ್ರಾರಂಭಿಸ್ತದೆ ಅಂದ್ರೆ ರೀಸ್ಟಾರ್ಟ್ ಅಂತ ಹೇಳಿದೆ ನೋಡ್ರಿ, ರೀಸ್ಟಾರ್ಟ್. ಸ್ಲೀಪ್ ಮೋಡ್ ಅಂದ್ರೆ ಏನ್ ಹೇಳ್ರಿ, ಕಂಪ್ಯೂಟರ್ ರನ್ನಿಂಗ್ ಇರಬೇಕು ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಪವರ್ ಆಫ್ ಸ್ಟಾಪ್ ಆಗಿರ್ಬೇಕು. ಹಾಗಾದ್ರೆ ಇವಾಗ ಇದು ರ್ಯಾಮ್ ಅನ್ನು ಪವರ್ ನಲ್ಲಿ ಇರಿಸುವ ಆದರೆ ಉಳಿದೆಲ್ಲವನ್ನು ಆಫ್ ಮಾಡುವ ವಿದ್ಯುತ್ ಉಳಿತಾಯವಾಗಿದೆ ಅಂತಿದೆ. ಅಂದ್ರೆ ಇದು ಏನ್ ಮಾಡ್ತಾರೆ, ರ್ಯಾಮ್ ಅಲ್ಲಿ ಸೊ ಪವರ್ ಆಫ್ ನಲ್ಲಿ ಇರಿಸಿ, ರ್ಯಾಮ್ ನಲ್ಲಿ ಪವರ್ ಇರುತ್ತೆ ಬಟ್ ಉಳಿದೆಲ್ಲ ಕಡೆ ಏನ್ರಿ ಆಫ್ ಮಾಡುತ್ತೆ. ಇದೇನಿದು ಸ್ಲೀಪ್ ಮೋಡ್. ಬಟ್ ಅದೇ ಹೈಬ್ರಿಡ್ ಮೋಡ್ ಅಂದ್ರೆ ಏನ್ ಹೇಳ್ರಿ, ರ್ಯಾಮ್ ನಲ್ಲಿ ವಿಷಯವನ್ನು ಹಾರ್ಡ್ ಡ್ರೈವ್ಗೆ ಸೊ ಉಳಿಸುತ್ತದೆ ಮತ್ತು ನಂತರ ಎಲ್ಲಾ ಪವರ್ ಆಫ್ ಮಾಡುತ್ತೆ, ಅಂದ್ರೆ A to Z ಆಫ್ ಮಾಡಿಬಿಡುತ್ತೆ ಅಂತ. ಓಕೆನಾ, ಸೊ ಹಾಗಾದ್ರೆ ಸೊ ಮೇನ್ ಆಗಿ ಅರ್ಥ ಇರ್ಬೇಕಲ್ರಿ, ಡಿ ಗೆ ಏನ್ರಿ ಹೇಳ್ರಿ ಎ ಐತೆ ನೋಡ್ರಿ, ಇಲ್ಲ ಐತೆ ನೋಡ್ರಿ, ಡಿ ಗೆ 1. ಹಾಗಾದ್ರೆ ಆನ್ಸರ್ ಏನ್ರಿ 1 ಅಂದ್ರೆ ಇಷ್ಟು ಇದೆ ನೋಡ್ರಿ ಮ್ಯಾಟ್ರ್. ಸೊ ಮೇನ್ ಆಗಿ ಇಲ್ಲಿ ವಿಷಯನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಅದೇ ತರನಾಗಿ ಸೊ 30 ಏನಪ್ಪಾರ ಈ ಒಂದು ಕ್ವಶನ್ಗಳನ್ನ ನಾವು ಬಿಡಿಸಿದ್ವಿ KPTC ಅಲ್ಲಿ ನಡೆದಂತಹ ಈ ಒಂದು ಎಕ್ಸಾಮ್ ಅಲ್ಲಿ. ಸೊ 30 ಮಾರ್ಕ್ಸ್ ಕೇಳಿದ 15 ಹಿಂದ್ಗಡೆ ಬಿಡಿಸಿದ್ವಿ, ಇವಾಗ ಒಂದು 15 ಬಿಡಿಸಿದ್ವಿ. ಸೊ ಹಾಗಾದ್ರೆ ಇವಾಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತ ಕರಿ, ಈ ಒಂದು ಕಂಪ್ಯೂಟರ್ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಅಂತ ಕರಿತೀರಿ. ಯಾವ್ದನಪ್ಪಾರ ಈ ಒಂದು ACM ಟೂರಿಂಗ್ ಅಂತಾರೆ. ACM ಅಂದ್ರೆ ಸೊ ಕಂಪ್ಯೂಟರ್ ಈ ಒಂದು ಪ್ರಶಸ್ತಿಯನ್ನು ನೀಡುವಂತ ಕ್ಷೇತ್ರ ಯಾವ್ದು ಹೇಳ್ರಿ, ACM. ಓಕೆನಾ, ಅದೇ AM ಅಂದ್ರೆ ಆಟೋಮೆಟಿಕ್ ಮಷಿನ್ ಅಂತ ಹೇಳ್ತೀವಿ. ಓಕೆನಾ, ಸೊ ಟ್ಯೂರಿಂಗ್ ಆಡ್ ಅಂತ ಬಂದಾಗ ಒಬ್ಬ ವ್ಯಕ್ತಿ ಹೆಸರು ಟ್ಯೂರಿಂಗ್ ಅಲನ್ ಟ್ಯೂರಿಂಗ್ ಅಂತ ಬರ್ತಾರ, ಆ ಒಂದು ವ್ಯಕ್ತಿ ಹೆಸರೇನ್ರಿ, ಸೊ ಅಲನ್ ಟ್ಯೂರಿಂಗ್. ಸೊ ಹಾಗಾದ್ರೆ ಇವಾಗ ಸೊ ಮೇನ್ ಆಗಿ ಸ್ವಲ್ಪ ಈ ಒಂದು ವ್ಯಕ್ತಿಯ ಫೋಟೋ ನೋಡ್ಬೇಕನ್ನಂಗಿದ್ರೆ ಸೊ ನಾನು ಜಸ್ಟ್ ಇಂಟರ್ನೆಟ್ ಅಲ್ಲೇ ಸ್ವಲ್ಪ ತೋರಿಸ್ಬಿಡ್ತಂತೆ. ಓಕೆನಾ, ಸೊ ಇಂಟರ್ನೆಟ್ ಅಲ್ಲಿ ಬಂದಾಗ ಜಸ್ಟ್ ಏನಪ್ಪ, ಸೊ ಇಲ್ಲಿ ನಾವು ಗೂಗಲ್ ಹೋಗೋಣ. ಸೊ ಗೂಗಲ್ ಹೋಗಿ ಸೊ ಇಲ್ಲಿ ಸರ್ಚ್ ಮಾಡೋಣ. ಅಲೆನ್ ಟ್ಯೂರಿಂಗ್, ಇಲ್ಲಿ ಏನ್ ಬರ್ತಾವ ನೋಡ್ರಿ ವ್ಯಕ್ತಿ. ಸೊ ಇವರೇ ನೋಡ್ರಿ ಅಲೆನ್ ಟ್ಯೂರಿಂಗ್ ಅಂತ ಹೇಳ್ತಾರೆ. ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ AI ಕುರಿತು ಸಂಶೋಧನೆ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ. AI ಅಂದ್ರೆ ಏನ್ರಿ, ಇವತ್ತೆಲ್ಲರೂ AI ಅಂತ ಯೂಸ್ ಮಾಡ್ತಾವ ನೋಡ್ರಿ. ಈ ಒಂದು AI ನ ಸೃಷ್ಟಿಕರ್ತರು ಇವರೇ ನೋಡ್ರಿ. ಓಕೆನಾ, ಸೊ ಅದರ ಇವರು ಏನಂತ ಬಂದಾಗ ಮೇನ್ ಆಗಿ ಇವರು ಇಂಗ್ಲೆಂಡ್ ದೇಶದವ್ರು. ಯಾರು ಹೇಳ್ರಿ, ಅಲೆನ್ ಟ್ಯೂರಿಂಗ್. ಇವರು
ತಮ್ಮ ದೇಶದಲ್ಲಿ ಇವ್ರಿಗೆ ಅಷ್ಟೊಂದು ಪ್ರತಿಭೆ ಕೊಡಲ್ಲ. ಆಗ ಇವ್ರು ಏನ್ ಮಾಡ್ತಾರಲ್ರಿ, ಹಿಟ್ಲರ್ ಹತ್ರ ಹೋಗಿ ಕೆಲಸ ಮಾಡ್ತಾರೆ. ಯಾರು ಹೇಳ್ರಿ, ಅಲೆನ್ ಟ್ಯೂರಿಂಗ್. ಹಿಟ್ಲರ್ ಹತ್ರ ಹೋಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ, ಅಲ್ಲಿ ಬಂದೂಕು, ವಿಮಾನ, ಹೆಲಿಕಾಪ್ಟರ್ಗಳಲ್ಲಿ ಆಟೋಮೆಟಿಕ್ ಇಂಜಿನ್ ನ ಏನಪ್ಪರ ಅಳವಡಿಸಿ ಅವುಗಳಲ್ಲಿ AI ಇನ್ಸ್ಟಾಲ್ ಮಾಡ್ಬಿಡ್ತಾನೆ. ಹಾಗಾಗಿ ನೆನಪಿರ್ಲಿ, ಇವತ್ತು ಗನ್ ಅಂತ ಬಂದಾಗ ನಾವು ಶೂಟ್ ಮಾಡೋದು ಮ್ಯಾನ್ಯುವಲ್, ಅದೇ ಗನ್ ಆಟೋಮೆಟಿಕ್ ಶೂಟ್ ಆದ್ರೆ ಅದು AI. ಓಕೆನಾ, ಆಟೋಮೆಟಿಕ್ ಮಿಷನ್ ಅಂತ ಹೇಳ್ತಾರ. ಸೊ ಈ ತರ ಪ್ರಪಂಚಕ್ಕೆ ಹಿಟ್ಲರ್ ಅಂದ್ರೆ ಎಲ್ಲರೂ ಭಯ ಹುಟ್ಟುತ್ತ. ಆ ಭಯ ಹುಟ್ಟಕ್ ಮೂಲ ಕಾರಣ ಇದೆ ವ್ಯಕ್ತಿ. ಯಾಕೆ ಹೇಳ್ರಿ, ಇವರು ಹಿಟ್ಲರ್ ಏನಪ್ಪರ ಈ ಒಂದು ಯುದ್ಧ ಸಾಮಗ್ರಿಗಳಲ್ಲಿ ಈ ಒಂದು ಆಟೋಮೆಟಿಕ್ ಎಂಜಿನ್ ಗಳಲ್ಲಿ AI ಫಿಕ್ಸ್ ಮಾಡಿಬಿಡ್ತ. ಹಾಗಾಗಿ ಇಲ್ಲಿ ಹೆಲಿಕಾಪ್ಟರ್ ಬಂದಾಗ ಹೆಲಿಕಾಪ್ಟರ್ ಆಟೋಮೆಟಿಕ್ ಆಗಿ ಏನಂತ ಹೇಳ್ರಿ, ಅದೇ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು. ಅದೇ ತರ ಗನ್ಸ್ ಅಂತ ಬಂದಾಗ ಆಟೋಮೆಟಿಕ್ ಅದೇ ಲೋಡ್ ಆಗ್ತಿತ್ತು, ಟಾರ್ಗೆಟ್ ಶೂಟ್ ಮಾಡ್ತಿತ್ತು. ಓಕೆನಾ, ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಈ ಒಂದು ಅಲೆನ್ ಟ್ಯೂರಿಂಗ್ ಕಂಡಿಡಿದ. ಸೊ ಆಗ ಹಿಟ್ಲರ್ ಇಡೀ ಪ್ರಪಂಚಕ್ಕೆ ಏನಪ್ಪರ ಭಯ ಹುಟ್ಟಿಸಿದ್ದ. ಓಕೆನಾ, ಆ ಭಯದ ಹೆಸರು ಯಾರಪ್ಪ ಅಂದ್ರೆ ಅಲೆನ್ ಟ್ಯೂರಿಂಗ್ ಅಂತ ಹೇಳ್ಬೋದು. ಇದು ಇತಿಹಾಸ ರೀ, ಬಟ್ ಇತಿಹಾಸದಲ್ಲಿ ಸಿಗಲ್ಲ, ಬಟ್ ಮೇನ್ ಇರೋ ಫ್ಯಾಕ್ಟ್. ಹಾಗಾಗಿ ಅಮೆರಿಕ ಮತ್ತು ರಷ್ಯಾ ಏನಪ್ಪರ ಹಿಟ್ಲರ್ ಎದುರೋಗಿದ್ದ. ಬಟ್ ಇವರಿಬ್ರು ಅಮೆರಿಕ ರಷ್ಯಾ ಇಬ್ರು ಒಂದಾಗಿ ಸೊ ಈ ವ್ಯಕ್ತಿನ ಏನಪ್ಪರ ಮರ್ಡರ್ ಮಾಡೋದ್ ಮುಖಾಂತರ ಸೊ ಏನಾಯ್ತು ಹೇಳ್ರಿ, ಈ ಒಂದು ಹಿಟ್ಲರ್ ಏನಾದ್ರಿ ಸೊ ನಾಶ ಆಯ್ತು ಅವನ ಸಾಮ್ರಾಜ್ಯ. ಅದಕ್ಕೆ ಮೂಲ ಕಾರಣ ಏನ್ರಿ, ಇವರೇ ಇದ್ರು. ಸೊ ಆ ನಂತರ ಏನ್ ಮಾಡ್ತಾಳ್ರಿ, ಇವರು ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ಅಮೆರಿಕ ಸರ್ಕಾರ ಏನ್ ಮಾಡ್ತಾಳ್ರಿ, ಇವರ ಹೆಸರ ಮೇಲೆ ಏನ್ ಮಾಡ್ತಾಳ್ರಿ, ಈ ಒಂದು ACM ಟೂರಿಂಗ್ ಅವಾರ್ಡ್ ನ ಕೊಡ್ತಾ ಇದೆ. ಓಕೆನಾ, ಸೊ ಹಾಗಾದ್ರೆ ACM ಅಂತ ಬಂದಾಗ ಸೊ ಏನಂತ ಹೇಳ್ರಿ, ಅಸೋಸಿಯೇಷನ್ ಫಾರ್ ಕಂಪ್ಯೂಟಿಂಗ್ ಮಷಿನರಿ ಅಂತ ಬರ್ತದೆ. ಇದು ಸಂಸ್ಥೆ ರೀ, ಇದೆಲ್ಲಿದೆ, ಅಮೆರಿಕದಲ್ಲಿ. ಸ್ಥಾಪನೆ ಯಾವಾಗೈತ್ರಿ, 1996. ಸೊ ಪ್ರಶಸ್ತಿ ಮೊದಲ ಬಾರಿ ನೀಡಿದ್ದು ಕೂಡ ಇದೇ ಇಯರ್ದಲ್ಲಿ. ಹಾಗಾದ್ರೆ ಪ್ರಶಸ್ತಿಯನ್ನು ಫಸ್ಟ್ ಯಾರು ನೀಡಿದಪ್ಪ, ಅಲೆನ್ ಪರ್ಲಿಸ್ ಇವ್ರಿಗೆ ನೀಡಿದ ನೋಡ್ರಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಅಂತ ಬಂದಾಗ ಯಾರು ಹೇಳ್ರಿ, ರಾಜಾ ರೆಡ್ಡಿ. ಯಾವ್ರಿ, 1994. ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಅಂತ ಬಂದಾಗ ಯಾರ್ರಿ, ಫ್ರಾನ್ಸಿಸ್ ಅಲೆನೆ. 2022ರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಪಡೆದಾರೆ. ಆಂಡ್ರೆ ಬಾರ್ತೋ ಮತ್ತೇನ್ರಿ ರಿಚರ್ಡ್ ಎಸ್ ಸುತಾನ್ ಅಂತ ಇದೆ ನೋಡ್ರಿ, ಇವರು ಪಡೆದಾರ. ಓಕೆನಾ, ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ಅಂದ್ರೆ ಈ ವರ್ಷ ಅನೌನ್ಸ್ ಮಾಡಿದಾರೆ, ಅಂದ್ರೆ ಹೋದ ವರ್ಷದಲ್ಲಿ ಇವ್ರು ಏನಪ್ಪ ಈ ಒಂದು AI ಮತ್ತು ಇವಾಗ ಮಷಿನ್ ಲರ್ನಿಂಗ್ ಅಂತ ಬರುತ್ತೆ ನೋಡ್ರಿ. ಓಕೆನಾ, ಇವಾಗ ಯಾರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಇರ್ತ ನೋಡ್ರಿ ಅವ್ರಿಗೆ ಗೊತ್ತಿರುತ್ತೆ ಮಷಿನ್ ಲರ್ನಿಂಗ್ ಅಂತ. ಓಕೆನಾ, ಸೊ ಹಾಗಾಗಿ ಅದರಲ್ಲಿ ಉತ್ತಮ ಸಾಧನೆ ಮಾಡೋದಕ್ಕೋಸ್ಕರ ಏನಪ್ಪರ ಇವ್ರಿಗೆ ಈ ಒಂದು ಅವಾರ್ಡ್ ಕೊಟ್ಟಿದಾರ. ಯಾವ್ದ್ರಿ, AM ಟ್ಯೂರಿಂಗ್ ಅವಾರ್ಡ್. ಓಕೆನಾ, ಸೊ ಇಷ್ಟು ಇವತ್ತಿನ ಕ್ಲಾಸ್ ಇತ್ತು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂತ. ಅಲ್ಲಿ ತನಕ ಏನಪ್ಪಾರ ಮತ್ತೆ ಏನಪ್ಪಾರ ಭೇಟಿ ಆಗೋಣ ಅಂತ. ಬಟ್ ಸಂಡೇ ನೆನಪಿರ್ಲಿ 5 ಗಂಟೆಗೆ, ಸಂಡೇ ಏನಪ್ಪಾರ 5 ಗಂಟೆಗೆ ಏನಪ್ಪಾರ ಕಂಪ್ಯೂಟರ್ ವಿಷಯದ ಮೇಲೆ ಕ್ವಿಜ್ ಇರುತ್ತೆ. ಸೊ ಯಾರು ಚೆನ್ನಾಗಿ ಮಾರ್ಕ್ಸ್ ಅರ್ನ್ ಮಾಡಿದ್ರಿ ಅವರಿಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ನೀಡಲಾಗುವುದು. ಓಕೆನಾ, ಐ ಹೋಪ್ ನಿಮ್ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂತ. ಓಕೆ, ಬಾಯ್.